ಈಗಷ್ಟೇ ನನ್ನ ಅತ್ತೆಯ ಫೋನ್ ಬಂದಿತ್ತು. ಅವರು ನನ್ನಲ್ಲಿ ಹೇಳುತ್ತಿದ್ದರು, ಮುಕೇಶ್ ನಾಳೆ ನಿನ್ನ ಹತ್ತಿರ ಬರ್ತಿದ್ದಾನೆ, ಅವನಿಗೆ ನಗರದಲ್ಲಿ ಕೆಲಸ ಸಿಕ್ಕಿದೆ ಎಂದರು. ಅವರ ಮಾತನ್ನು ಕೇಳಿ ನನಗೆ ಸ್ವಲ್ಪ ಚಿಂತೆಯಾಗಿತ್ತು. ಯಾಕಂದ್ರೆ ನಾನು ಈ ಚಿಕ್ಕ ಫ್ಲ್ಯಾಟ್ನಲ್ಲಿ ಒಬ್ಬಳೇ ಇದ್ದೆ. ನನ್ನ ಪತಿ ವಿದೇಶದಲ್ಲಿ ಕೆಲಸ ಮಾಡ್ತಿದ್ರು. ನನಗೆ ಈ ನಗರವಾಸ ಇಷ್ಟವಾಗುತ್ತಿರಲಿಲ್ಲ. ಯಾಕಂದ್ರೆ ನಾನು ಹಳ್ಳಿಯಿಂದ ಬಂದಿದ್ದೆ. ಸೌರಭ್ ಮೊದಲು ನಗರದಲ್ಲೇ ಕೆಲಸ ಮಾಡುತ್ತಿದ್ದರು. ಹಾಗಾಗಿ ಮದುವೆ ಆಗುತ್ತಿದ್ದಂತೆ ನನ್ನನ್ನು ಕೂಡ ಅವರು ಈ ನಗರಕ್ಕೆ ಕರೆದುಕೊಂಡು ಬಂದಿದ್ದರು. ಇಲ್ಲಿಗೆ ಬಂದ ಮೇಲೆ ಆ ಕಂಪನಿಯವರು ಅವರನ್ನು ವಿದೇಶಕ್ಕೆ ಕಳುಹಿಸಿದ್ರು. ನಾನು ಅವರಲ್ಲಿ ತುಂಬಾ ಹೇಳಿದೆ, ನಾನು ಹಿಂತಿರುಗಿ ಹಳ್ಳಿಗೆ ಹೋಗುತ್ತೇನೆ, ನಿಮ್ಮ ಮನೆಯಲ್ಲೇ ಇರುತ್ತೇನೆ ಎಂದು. ಆದರೆ ಅವರು ಕೇಳಲಿಲ್ಲ. ನೀನು ಇಲ್ಲೇ ಈ ಫ್ಲ್ಯಾಟ್ನಲ್ಲೇ ಇರು ಅಂತ ಹೇಳಿದ್ರು. ನಾನು ಕಳೆದ 3 ತಿಂಗಳಿನಿಂದ ಒಬ್ಬಳೇ ಈ ಫ್ಲ್ಯಾಟ್ನಲ್ಲಿ ಇದ್ದೇನೆ. ಈಗ ನನಗೆ ನೆರೆಕರೆಯವರ ಪರಿಚಯವೂ ಆಗಿದೆ. ಅವರೆಲ್ಲರೂ ಒಳ್ಳೆಯ ರೀತಿಯಲ್ಲಿ ನನ್ನೊಂದಿಗೆ ಇರುವುದರಿಂದ ಈಗೀಗ ನಗರವಾಸವು ನನಗೆ ಸ್ವಲ್ಪ ಸ್ವಲ್ಪ ಇಷ್ಟವಾಗುತ್ತಿತ್ತು. ಆದರೆ ನನ್ನ ಮೈದುನನ ವಿಷಯವನ್ನು ಕೇಳಿ ನಾನು ಸ್ವಲ್ಪ ಚಿಂತಿತಳಾದೆ. ಒಂದು ವೇಳೆ ನನ್ನ ಪತಿ ಇಲ್ಲಿ ಇರುತ್ತಿದ್ದರೆ ನನಗೆ ಯಾವ ಚಿಂತೆಯೂ ಇರುತ್ತಿರಲಿಲ್ಲ. ಆದರೆ ಈಗ ಮೈದುನನ ಜೊತೆ ಒಬ್ಬಳೇ ಹೇಗೆ ಇರಲಿ? ಹಾಗಾಗಿ ನನಗೆ ಇದು ಸರಿ ಕಾಣ್ತಿರ್ಲಿಲ್ಲ. ನಾನು ನನ್ನ ಅತ್ತೆಯಲ್ಲಿ ಈ ವಿಷಯವನ್ನು ಮನಸ್ಸು ಬಿಚ್ಚಿ ಹೇಳಲು ಆಗುತ್ತಿರಲಿಲ್ಲ. ರಾತ್ರಿ ಸೌರಭ್ ಫೋನ್ ಮಾಡಿದಾಗ ನಾನು ಅವರಲ್ಲಿ ಅತ್ತೆ ಹೇಳಿದ ವಿಷಯವನ್ನು ಹೇಳಿದೆ. ಆಗ ಅವರು, ಹೌದಾ, ಇದು ಒಳ್ಳೆಯ ವಿಚಾರ. ತಮ್ಮ ಅಲ್ಲಿರೋದ್ರಿಂದ ನನಗೆ ನಿನ್ನ ಬಗ್ಗೆ ಚಿಂತೆ ಮಾಡುವ ಅಗತ್ಯವೇ ಇರುವುದಿಲ್ಲ ಎಂದರು. ಆಗ ನಾನು ಹೇಳಿದೆ, ಸೌರಭ್, ಆದರೆ ನಾನು ಹೇಗೆ ಒಬ್ಬಳೇ ಅವನ ಜೊತೆ ಒಂದೇ ಮನೆಯಲ್ಲಿರೋದು? ನನಗೆ ಯಾಕೋ ಸರಿ ಕಾಣ್ತಿಲ್ಲ ಎಂದೆ. ಆಗವನು ನನ್ನ ಮಾತನ್ನು ಕೇಳಿ ತುಂಬ ಕೋಪಗೊಂಡು ಹೇಳಿದ, ನಿನ್ನ ಮಾತಿನ ಅರ್ಥ ಏನು? ನನ್ನ ತಮ್ಮ ಅಲ್ಲಿರೋದ್ರಿಂದ ನಿನ್ಗೇನು ತೊಂದರೆ? ಅವನು ನನ್ನ ತಮ್ಮ ಎಂದ. ಕೋಪ ಹಾಗೂ ಅಪಾಯಕಾರಿ ಶಬ್ದಗಳಿಂದ ಅವನು ನನ್ನನ್ನು ಗದರಿಸಿದ್ದರಿಂದ ನಾನು ಮುಂದೇನೂ ಹೇಳಲು ಹೋಗಲಿಲ್ಲ. ನಂತರ ನಾನು ಫೋನ್ ಕಟ್ ಮಾಡಿ ಮಲಗಿದೆ. ಆದರೆ ನನ್ನ ಕಣ್ಣಿಗೆ ನಿದ್ದೆ ಹತ್ತುತ್ತಿರಲಿಲ್ಲ. ಅದರ ಬಗ್ಗೆ ಯೋಚಿಸುತ್ತಿದ್ದಂತೆ ನನಗೆ ಕೋಪ ನೆತ್ತಿಗೆ ಏರ್ತಿತ್ತು. ಮುಕೇಶ್ ಮನೆಗೆ ಬರುವಂಥದ್ದು, ಇಲ್ಲೇ ಇರುವಂಥದ್ದನ್ನು ನೆನಪಿಸಿದ್ರೇನೆ ನನಗೆ ಮೈಯೆಲ್ಲ ಉರಿಯುತ್ತಿತ್ತು. ಈಗಲೇ ಅತ್ತೆಗೆ ಫೋನ್ ಮಾಡಿ, ಮುಕೇಶ್ ಇಲ್ಲಿಗೆ ಬರುವ ಅಗತ್ಯವಿಲ್ಲ, ನಗರದಲ್ಲಿ ತುಂಬ ಹೋಟೆಲ್ಗಳಿವೆ, ಅಲ್ಲೇ ಎಲ್ಲಾದರೂ ಅವನು ಸ್ಟೇ ಆಗಲಿ ಅಂತ ಸ್ಪಷ್ಟವಾಗಿ ಹೇಳುವುದೇ ಒಳ್ಳೆಯದೆಂದು ಮನಸ್ಸಿಗೆ ಅನ್ನಿಸ್ತಿತ್ತು. ಆದರೆ ನಾನು ದೊಡ್ಡವರೊಂದಿಗೆ ಈ ರೀತಿ ಅಧಿಕ ಪ್ರಸಂಗಿತನ ಮಾಡೋದು ಸರಿಯಲ್ಲ. ಯಾಕಂದರೆ ನನ್ನ ಅಪ್ಪ ಅಮ್ಮ ನನ್ನನ್ನು ಈ ರೀತಿ ಬೆಳೆಸಿರಲಿಲ್ಲ. ಹಾಗಾಗಿ ನಾನು ಈ ಮಾತನ್ನು ಅವರಲ್ಲಿ ಹೇಳುವಂತೆಯೂ ಇರಲಿಲ್ಲ, ಅಲ್ಲದೆ ಸಹಿಸಿಕೊಳ್ಳುವಂತೆಯೂ ಇರಲಿಲ್ಲ. ನನಗೆ ಮುಕೇಶ್ ಪ್ರಾರಂಭದಿಂದಲೂ ಇಷ್ಟವಿರಲಿಲ್ಲ. ನನ್ನ ಅಮ್ಮ ತನ್ನ ಪ್ರೀತಿಯ ಗೆಳತಿ ವಿನಿತಾ ಅವರ ಮಗ ಸೌರಭ್ನ ಜೊತೆ ನನ್ನ ಮದುವೆಯನ್ನು ಚಿಕ್ಕಂದಿನಿಂದಲೇ ನಿಶ್ಚಯ ಮಾಡಿ ಇಟ್ಟಿದ್ದರು. ನನಗೆ ಅವರ ಬಗ್ಗೆ ಹೆಚ್ಚೇನೂ ಗೊತ್ತಿರಲಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಇರುವಾಗ ಅಥವಾ ಅಮ್ಮನ ಸ್ನೇಹಿತೆಯ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ನಾವೆಲ್ಲರೂ ಒಟ್ಟಾಗಿ ಸೇರುತ್ತಿದ್ದೆವು. ಆಗ ನನ್ನ ಭೇಟಿಯು ಸೌರಭ್ನ ಜೊತೆ ಆಗುತ್ತಿತ್ತು. ಅವನೊಬ್ಬ ಬುದ್ಧಿವಂತ, ಒಳ್ಳೆಯ ವ್ಯಕ್ತಿಯಾಗಿದ್ದ. ಆದರೆ ಅವನ ತಮ್ಮ ಮುಕೇಶ್ ಅಷ್ಟೇ ಪೋಲಿ ಸ್ವಭಾವದವನಾಗಿದ್ದ. ಹುಡುಗಿಯರೊಂದಿಗೆ ನಗುನಗುತ್ತಾ ಮಾತನಾಡುವುದು, ಅವರ ಹಿಂದೆ ಮುಂದೆ ಸುತ್ತುವುದು, ತುಂಬಾ ತಮಾಷೆ ಮಾಡೋದು ಅವನಿಗೆ ಅಭ್ಯಾಸವಾಗಿ ಬಿಟ್ಟಿದೆ ಎಂಬ ಮಾತುಗಳನ್ನು ನಾನು ಹಳ್ಳಿ ಹುಡುಗಿಯರಿಂದ ಕೇಳಲ್ಪಟ್ಟಿದ್ದೆ. ಹಾಗಾಗಿ ನನಗೆ ಅವನನ್ನು ನೋಡಲು ಕೂಡ ಇಷ್ಟವಾಗುತ್ತಿರಲಿಲ್ಲ. ಹೀಗೆ ನಾವು ಬೆಳೆದು ದೊಡ್ಡವರಾದಂತೆ ನಮ್ಮ ಕಲಿಕೆಯು ಪೂರ್ತಿಯಾಗಿತ್ತು. ಆಗ ನಮ್ಮ ತಂದೆ ತಾಯಿ ಸೇರಿ ನನ್ನ ಹಾಗೂ ಸೌರಭ್ನ ಮದುವೆಯನ್ನು ಮಾಡಿ ಮುಗಿಸಿದ್ರು. ನಾವು ಮದುವೆಯಾಗಿ ತುಂಬಾ ಸಮಯ ಆಗಿರಲಿಲ್ಲ, ಕೇವಲ 4 ತಿಂಗಳಷ್ಟೇ ಕಳೆದಿತ್ತು. ಆದರೆ ಮದುವೆಯ ಮೊದಲ ರಾತ್ರಿಯಿಂದಲೇ ಸೌರಭ್ ನನ್ನನ್ನು ಮುಟ್ಟುತ್ತಿರಲಿಲ್ಲ. ಅವನು ಹೇಳ್ತಿದ್ದ, ನಮ್ಮ ಮದುವೆಯು ಚಿಕ್ಕಂದಿನಿಂದಲೇ ನಿಶ್ಚಯವಾಗಿದೆ, ಆದರೆ ನಾವು ಒಬ್ಬರಿಗೊಬ್ಬರು ಒಳ್ಳೆಯ ರೀತಿಯಲ್ಲಿ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಾಗಿ ನಾವು ಮೊದಲು ಪರಸ್ಪರ ಚೆನ್ನಾಗಿ ತಿಳಿದುಕೊಳ್ಳೋಣ ಹಾಗೂ ಅರ್ಥ ಮಾಡಿಕೊಳ್ಳೋಣ, ಆಮೇಲೆ ನಮ್ಮ ಸಂಬಂಧವನ್ನು ಪ್ರಾರಂಭಿಸುವ ಎಂದಿದ್ದ. ನನಗೆ ಅವನ ಮಾತುಗಳನ್ನು ಕೇಳಿ ತುಂಬ ಆಶ್ಚರ್ಯವಾಗಿತ್ತು. ನಂತರ ನಾನು ಸೌರಭ್ ಹೇಳಿದ ಮಾತುಗಳನ್ನೆಲ್ಲ ಒಪ್ಪಿಕೊಂಡೆ. ಮದುವೆ ಕಳೆದು 15 ದಿವಸ ಆದ್ಮೇಲೆ ಅವನು ನನ್ನನ್ನು ನಗರಕ್ಕೆ ಕರೆದು ತಂದಿದ್ದ. ಹಾಗೂ ಇಲ್ಲಿಯವರೆಗೆ ನಮ್ಮ ನಡುವೆ ಪತಿ ಪತ್ನಿಯ ಸಂಬಂಧ ಪ್ರಾರಂಭವಾಗಲೇ ಇಲ್ಲ. ಆಮೇಲೆ ನಗರಕ್ಕೆ ಬಂದು 10 ದಿವಸ ಕಳೆದ ಮೇಲೆ ದಿಢೀರನೆ ಕಂಪನಿಯು ಸೌರಭ್ನನ್ನು ವಿದೇಶಕ್ಕೆ ಕಳುಹಿಸಿತು. ಈಗ 3 ತಿಂಗಳಿನಿಂದ ಸೌರಭ್ ವಿದೇಶದಲ್ಲೇ ಇದ್ದಾನೆ. ನಾನು ಇಲ್ಲಿ ಫ್ಲ್ಯಾಟ್ನಲ್ಲಿ ಒಬ್ಬಳೇ ಇರುತ್ತಿದ್ದೇನೆ. ಅಲ್ಲದೆ ಇವತ್ತು ಸಿಕ್ಕಿದ ಈ ಸುದ್ದಿಯಿಂದಾಗಿ ನಾನು ತುಂಬಾ ಕಳವಳಗೊಂಡಿದ್ದೆ. ನನ್ನ ಮೈದುನ ಮುಕೇಶ್ ಮನೆಗೆ ಬರುವಂಥದ್ದು, ನಂತರ ಇಲ್ಲೇ ಒಂದೇ ಮನೆಯಲ್ಲಿ ಇರುವಂಥದ್ದು ಹಾಗೂ ಕೆಲಸ ಗಿಟ್ಟಿಸಿಕೊಳ್ಳುವುದರ ಅರ್ಥವೇನೆಂದರೆ ಅವನು ತುಂಬಾ ತಿಂಗಳುಗಳು ಇಲ್ಲೇ ಇರಬೇಕಾಗುತ್ತದೆ ಎಂಬುದಾಗಿತ್ತು. ಹಾಗೆ ಕೆಲಸ ಖಾತ್ರಿಯಾದರೆ ಅವನು ಶಾಶ್ವತವಾಗಿ ಇಲ್ಲೇ ಉಳಿಯುವ ಸಾಧ್ಯತೆ ಇದೆ. ಅದೂ ಅಲ್ಲದೆ ಸೌರಭ್ 6 ತಿಂಗಳುಗಳಾಗದೆ ಬರುವ ಹಾಗೆ ಇರಲಿಲ್ಲ. ಇದೆಲ್ಲವನ್ನು ಯೋಚಿಸಿ ನನ್ನ ತಲೆ ಕೆಟ್ಟು ಹೋಗಿತ್ತು. ಮರುದಿನ ನಾನು ಅವನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿಟ್ಟಿದ್ದೆ. ಯಾಕಂದ್ರೆ ನನ್ನ ಅತ್ತೆ ನನಗೆ ಸ್ಪಷ್ಟವಾಗಿ ಹೇಳಿದ್ದರು, ಮುಕೇಶ್ಗೆ ರಾಜ್ಮಾ ಅಕ್ಕಿ, ಬೂಂದಿ ರಾಯ್ತ ಹಾಗೂ ಪನ್ನೀರ್ ಕೂರ್ಮಾ ಅಂದರೆ ತುಂಬ ಇಷ್ಟ. ಹಾಗಾಗಿ ನೀನು ಅವನಿಗೆ ಇಷ್ಟವಾದ ಅಡುಗೆಯನ್ನೇ ಮಾಡು ಎಂದಿದ್ದರು. ರಾತ್ರಿ 7 ಗಂಟೆಗೆ ನನ್ನ ಮನೆಯ ಡೋರ್ ಬೆಲ್ ಬಡಿಯಿತು. ನನಗೆ ಗೊತ್ತಾಗಿತ್ತು ಇದು ಮುಕೇಶ್ ಎಂದು. ಹಾಗಾಗಿ ನಾನು ಬಾಗಿಲನ್ನು ತೆರೆದೆ. ಅವನು ನನ್ನನ್ನು ನೋಡುತ್ತಾ ನಗುತ್ತಿದ್ದ.
ನಂತರ ಯಾವುದೇ ಸಂಕೋಚವಿಲ್ಲದೆ ನೇರವಾಗಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಒಳಗೆ ಬಂದು ಹೇಳಿದ, ಅಯ್ಯೋ ದೇವ್ರೆ, ಈ ಬಸ್ ಪ್ರಯಾಣ ತುಂಬಾ ಆಯಾಸ ಮಾಡಿಬಿಡುತ್ತೆ. ಇನ್ನು 2 ದಿನ ಗಟ್ಟಿಯಾಗಿ ಮಲಗಬೇಕು ಎಂದ. ನಂತರ ನನ್ನನ್ನು ನೋಡಿ ಕೇಳಿದ, ನನ್ನ ಕೋಣೆ ಯಾವುದು ಎಂದು. ಅಲ್ಲದೆ ಈ ನನ್ನ ಚಿಕ್ಕ ಫ್ಲ್ಯಾಟ್ನಲ್ಲಿ 2 ಕೋಣೆ ಇರೋದ್ರಿಂದ ಮತ್ತೊಂದು ಕೋಣೆ ತೋರಿಸಿದೆ. ಆ ಕೋಣೆಯಲ್ಲಿ ಹೆಚ್ಚಿನ ಫರ್ನಿಚರ್ ಇರಲಿಲ್ಲ. ಅವನು ಒಮ್ಮೆ ತನ್ನ ನೋಟವನ್ನು ಆ ಕೋಣೆ ಕಡೆ ಬೀರಿ ಹೇಳಿದ, ನಾನು ಇಲ್ಲಿ ಇರೋದಕ್ಕೆ ಆಗೋದಿಲ್ಲ. ನೀನೊಂದು ಕೆಲಸ ಮಾಡು, ನೀನು ಈ ರೂಮಲ್ಲಿರು. ನನಗೆ ಬೆಡ್ ಇಲ್ಲದೆ ನಿದ್ದೆ ಬರೋದಿಲ್ಲ ಎಂದು ಹೇಳುತ್ತಾ ಅವನು ಆರಾಮದಲ್ಲಿ ನನ್ನ ಕೋಣೆ ಕಡೆ ಹೋದ. ನಾನು ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದೆ. ಆ ಸಮಯ ನನಗೆ ಅವನೊಂದಿಗೆ ಜಗಳ ಮಾಡುವ ಮೂಡಿರಲಿಲ್ಲ. ನಾನು ಬಂದ ಕೂಡಲೇ ಅತ್ತೆಗೆ ಜಗಳವಾಡಲು ಶುರು ಮಾಡಿದ್ರು ಅಂತ ಅಂದುಕೊಳ್ಬಹುದು ಎಂದು ಭಾವಿಸಿ ಸುಮ್ಮನಾದೆ. ಅವನು ನನಗಿಂತ 1 ವರ್ಷ ಚಿಕ್ಕವನಾಗಿದ್ದ. ಅಲ್ಲದೆ ಅವನ ಮೈಕಟ್ಟನ್ನು ನೋಡಿದ್ರೆ ನನಗಿಂತ ದೊಡ್ಡವನಾಗಿ ಕಾಣಿಸ್ತಿದ್ದ. ನಾನು ಅಡುಗೆಯನ್ನೆಲ್ಲ ಬಿಸಿ ಮಾಡಿಡುವಷ್ಟರಲ್ಲಿ ಅವನು ಕೈಕಾಲು ಮುಖ ತೊಳೆದು ಬಂದಿದ್ದ. ಟೇಬಲ್ ಮೇಲೆ ಅವನಿಗೆ ಇಷ್ಟವಾದ ಅಡುಗೆಯನ್ನೆಲ್ಲ ನೋಡಿ ಅವನು ತುಂಬಾ ಸಂತೋಷಪಟ್ಟು ತಿನ್ನುತ್ತಲೇ ಹೇಳಿದ, ನಿನ್ನ ಕೈ ರುಚಿಯಲ್ಲಿ ತುಂಬಾ ಸ್ವಾದವಿದೆ. ಮೊದಲ ಬಾರಿ ನಾನು ನಿನ್ನ ಕೈಯಿಂದ ಮಾಡಿದ ಅಡುಗೆಯನ್ನು ತಿನ್ನುತ್ತಿದ್ದೇನೆ. ಯಾಕಂದ್ರೆ ಮದುವೆಯ ನಂತರ ನೀನು ದಿಢೀರನೆ ನಗರಕ್ಕೆ ಬಂದೆ ಎಂದು ಹೇಳಿದ. ನಂತರ ಪುನಃ ನಾನು ನಿನಗಾಗಿ ಒಂದು ಗಿಫ್ಟ್ ತಂದಿದ್ದೇನೆ, ಬಾ ನಾನು ನಿನಗೆ ತೋರಿಸುತ್ತೇನೆ ಎನ್ನುತ್ತಾ ಯಾವುದೇ ಸಂಕೋಚವಿಲ್ಲದೆ ಅವನು ನನ್ನ ಕೈ ಹಿಡಿದುಕೊಂಡು ಕೋಣೆಯ ಕಡೆ ಹೋದ. ನಾನು ಕೋಪದಲ್ಲಿ ಹೇಳಿದೆ, ನನ್ನ ಕೈ ಬಿಡು ಎಂದು. ಆಗ ಅವನು, ಮೊದಲು ನಿನಗೆ ಗಿಫ್ಟ್ ತೋರಿಸುತ್ತೇನೆ, ಬಾ ನೀನು ಎನ್ನುತ್ತಾ ನನ್ನ ಕೈಗೆ ಒಂದು ಫ್ಯಾನ್ಸಿ ಡ್ರೆಸ್ ಅನ್ನು ನೀಡಿದ. ಇದು ನಿನಗೋಸ್ಕರ ಎಂದ. ನಾನು ಅವನ ಕೈಯಿಂದ ಆ ಡ್ರೆಸ್ ಅನ್ನು ತೆಗೆದುಕೊಂಡೆ. ಆದರೆ ನಾನು ಅವನಂತಹ ಹುಡುಗನಿಂದ ಅಂತರ ಕಾಯ್ದಿರಿಸಬೇಕೆಂದು ಯೋಚಿಸಿದೆ. ಆದ್ರೆ ನನಗೆ ಗೊತ್ತಿರಲಿಲ್ಲ ನಾನು ನನ್ನ ಜೀವನವನ್ನು ಯಾವ ನರಕಕ್ಕೆ ಹಾಕಿದ್ದೇನೆ ಎಂದು. ರಾತ್ರಿ ಮುಕೇಶ್ ನನ್ನ ಕೋಣೆಯಲ್ಲೇ ಮಲಗಿದ್ದ. ನಾನು ಡ್ರಾಯಿಂಗ್ ರೂಮಿನ ಸೋಫಾದಲ್ಲಿ ಮಲಗಬೇಕಾಯಿತು. ನನಗೆ ನನ್ನ ಕೋಣೆಯಲ್ಲೇ ಮಲಗಿ ಅಭ್ಯಾಸವಾಗಿ ಬಿಟ್ಟಿದೆ ಎಂದು ಮರುದಿನ ಅವನಿಗೆ ಹೇಳುತ್ತೇನೆ ಎಂದು ಭಾವಿಸಿದೆ. ಒಂದು ವೇಳೆ ಅವನಿಗೆ ಕಷ್ಟವಾದರೆ ಅವನು ಸೋಫಾವನ್ನು ಹಾಲಲ್ಲಿ ಇಟ್ಟು ಡ್ರಾಯಿಂಗ್ ರೂಮನ್ನು ಕೋಣೆಯಲ್ಲಿ ಬದಲಾಯಿಸಲಿ. ಎಷ್ಟು ದಿನ ಅಂತ ಅವನು ಇಲ್ಲಿ ನಿಲ್ಲಬೇಕಾಗುತ್ತದೆಯೋ ಯಾರಿಗೊತ್ತು. ಬೆಳಗ್ಗೆ ನಾನೆದ್ದು ಹೊರಗಡೆ ಬರುವುದಕ್ಕಿಂತ ಮೊದಲೇ ಅವನು ಎದ್ದು ಹೋಗಿದ್ದ. ಮಧ್ಯಾಹ್ನ ಆಗುವ ಹೊತ್ತಿಗೆ ತುಂಬಾ ಸಂತೋಷದಿಂದ ಮನೆಗೆ ಪ್ರವೇಶಿಸಿ ಹೇಳತೊಡಗಿದ, ನನಗೆ ಕೆಲಸ ಸಿಕ್ಕಿದೆ, ನಾಳೆಯಿಂದಲೇ ಜಾಯಿನ್ ಆಗುತ್ತೇನೆ ಎಂದು ಹೇಳುತ್ತಾ ಲೋಫರ್ ತರ ಸೋಫಾದ ಮೇಲೆ ಕುಳಿತುಕೊಂಡು ಎದುರಿಗೆ ಇಟ್ಟ ಕಾಫಿ ಟೇಬಲ್ ಮೇಲೆ ಕಾಲನ್ನಿಟ್ಟು ಹೇಳಿದ, ತುಂಬಾ ಸುಸ್ತಾಗುತ್ತಿದೆ, 1 ಕಪ್ ಚಹಾ ಮಾಡಿ ಎಂದ. ನಾನು ಅವನ ಅತ್ತಿಗೆಯಾಗಿದ್ದೆ. ಹಾಗಾಗಿ ನಾನು ಅವನಿಗೆ ಚಹಾ ಮಾಡಿಕೊಟ್ಟು ಹೇಳಿದೆ, ನನಗೆ ನನ್ನ ಕೋಣೆಯಲ್ಲಿ ಮಲಗಿ ಅಭ್ಯಾಸ, ಹಾಗಾಗಿ ನೀನು ಇನ್ನು ಮುಂದೆ ಡ್ರಾಯಿಂಗ್ ರೂಮನ್ನು ನಿನ್ನ ಕೋಣೆಯನ್ನಾಗಿ ಮಾಡಿಕೊ ಎಂದೆ. ಆದರೆ ನಾನು ಹೇಳಿದ ಈ ಮಾತಿನಿಂದಾಗಿ ಅವನು ನನಗೆ ಈ ರೀತಿ ಉತ್ತರ ಕೊಡಬಹುದೆಂದು ನಾನು ಕಲ್ಪನೆಯಲ್ಲೂ ಎನ್ನಿಸಿರಲಿಲ್ಲ. ಅವನು ಹೇಳಿದ, ನೀನು ಒಪ್ಪಿಗೆ ನೀಡೋದಾದ್ರೆ ನಾವು ಒಂದೇ ರೂಮಲ್ಲಿ ಅಡ್ಜಸ್ಟ್ ಮಾಡುವ ಎಂದ. ನನಗೆ ಅವನ ಈ ಮಾತನ್ನು ಕೇಳಿ ತಲೆ ತಿರುಗಿದಂತಾಯಿತು. ನಾನು ಕೋಪದಿಂದ ಅವನನ್ನೇ ನೋಡಿದೆ. ಅವನು ನನ್ನನ್ನು ನೋಡುತ್ತಾ ನಗುತ್ತಾ ಹೇಳಿದ, ನಾನು ತಮಾಷೆ ಮಾಡುತ್ತಿದ್ದೆ ಎಂದ. ನಾನು ಅಲ್ಲಿಂದ ಎದ್ದು ಅಡುಗೆ ಮನೆಗೆ ಹೋದೆ. ಆಗ ಅವನು ಹೇಳಿದ, ಅಂದಹಾಗೆ ನೀನು ಕೋಪಗೊಂಡಾಗ ತುಂಬಾ ಸುಂದರವಾಗಿ ಕಾಣ್ತಿ. ನಿನ್ನ ಕೆನ್ನೆ ಹಾಗೂ ಮೂಗು ಕೆಂಪು ಕೆಂಪಾಗುತ್ತದೆ. ಹಾಗಾಗಿ ನನಗೆ ಮನಸ್ಸಾಗುತ್ತಿದೆ. ಏನಂದ್ರೆ ಅದನ್ನು ಅಂತ ಹೇಳಿ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿ ಅವನು ಚೇಷ್ಟೆಯಿಂದ ನಗುತ್ತಿದ್ದ. ನನಗೆ ಗೊತ್ತಿತ್ತು ಅವನು ಈ ತರಹದ ಮಾತುಗಳ ವ್ಯಸನಿ ಎಂದು. ಅವನು ಆಡುವಂತಹ ಮಾತುಗಳಿಂದ ಇನ್ನೊಬ್ಬರಿಗೆ ಸಮಸ್ಯೆ ಆದರೂ ಕೂಡ ಅವನಿಗೆ ಅದರ ಬಗ್ಗೆ ಚಿಂತೆ ಇರಲಿಲ್ಲ. ನಾನು ರಾತ್ರಿ ಅಡುಗೆ ಮಾಡುತ್ತಿದ್ದೆ. ಅವನು ಹಾಲ್ನಲ್ಲಿ ಕುಳಿತು ಟಿವಿ ನೋಡ್ತಿದ್ದ. ಆದರೆ ಅವನು ನೋಡುತ್ತಿದ್ದ ಇಂಗ್ಲಿಷ್ ಮೂವಿ ಒಂದು ರೊಮ್ಯಾಂಟಿಕ್ ಮೂಡಿನ ಚಿತ್ರಣವಾಗಿತ್ತು. ಅದರ ಶಬ್ದವು ಅಡುಗೆ ಮನೆಯವರೆಗೂ ಕೇಳಿಸ್ತಿತ್ತು. ಅವನ ಈ ನಾಚಿಕೆಗೇಡಿನ ಕೆಲಸಕ್ಕಾಗಿ ಅವನಿಗೆ ಹೋಗಿ ಸರಿಯಾಗಿ ಗದರಿಸುವ ಎಂದು ಅನ್ನಿಸ್ತಿತ್ತು. ಮನೆಯಲ್ಲಿ ನಿನ್ನ ಅತ್ತಿಗೆ ಇದ್ದಾರೆ, ನಿನಗೆ ಸ್ವಲ್ಪ ಕೂಡ ಶಿಷ್ಟಾಚಾರ ಇಲ್ಲವೇ ಎಂದು ಕೇಳಬೇಕೆಂದಿದ್ದೆ. ಆದರೆ ಏನೂ ಹೇಳೋಕ್ಕಾಗದೆ ಮೌನವಾಗಿ ಬಿಟ್ಟೆ. ನಾನು ರಾತ್ರಿ ಅಡುಗೆ ಮಾಡಿದ ನಂತರ ತನ್ನ ಕೋಣೆ ಕಡೆಗೆ ಹೋದೆ. ಆ ಕೋಣೆಯ ಪರಿಸ್ಥಿತಿಯನ್ನು ನೋಡಿ ನನ್ನ ತಲೆ ತಿರುಗಿತು. ನನ್ನ ತಲೆಯನ್ನು ಎಲ್ಲಾದ್ರೂ ಹೋಗಿ ಚಚ್ಚಿಕೊಳ್ಳುವ ಎಂದು ಅನ್ನಿಸ್ತಿತ್ತು. ಇಡೀ ಕೋಣೆಯಲ್ಲಿ ಅವನ ಬಟ್ಟೆಗಳು ಹರಡಿ ಅಸ್ತವ್ಯಸ್ತವಾಗಿತ್ತು. ಎಲ್ಲೋ ಟವೆಲ್, ಎಲ್ಲೋ ಶೂಗಳು. ನನಗೆ ನನ್ನ ಸುತ್ತಮುತ್ತ ಸ್ವಚ್ಛವಾಗಿಟ್ಟುಕೊಳ್ಳುವುದು ಇಷ್ಟವಾಗ್ತಿತ್ತು. ಆದರೆ ಅವನು ಅದಕ್ಕೆ ಪೂರ್ತಿ ವಿರುದ್ಧವಾಗಿಯೇ ಇದ್ದ. ನಾನು ಅವನ ಬಟ್ಟೆಗಳನ್ನೆಲ್ಲ ಎತ್ತಿಟ್ಟು ಮಿಷನ್ಗೆ ತೊಳೆಯಲು ಹಾಕಿದೆ. ನಂತರ ಅವನ ಬ್ಯಾಗನ್ನು ಮುಚ್ಚಿ ಹೊರಗೆ ಹಾಲ್ನಲ್ಲಿಟ್ಟೆ. ಮರುದಿನ ಅವನ ರೂಮಿಗೆ ಒಂದು ಬೆಡ್ಡನ್ನು ತಂದು ಹಾಕಿದ. ನಾನು ಮುಕೇಶ್ ಮನೆಗೆ ಬರೋದಕ್ಕಿಂತ ಮೊದಲೇ ಅಡುಗೆಯನ್ನೆಲ್ಲ ಮಾಡಿಟ್ಟು ನನ್ನ ಕೋಣೆಗೆ ಹೋಗಿ ಬಾಗಿಲ ಚಿಲಕ ಹಾಕಿ ಕುಳಿತುಕೊಳ್ಳುತ್ತಿದ್ದೆ. ಅವನು ಬಂದು ಊಟ ಮಾಡಿ ಮಲಗಿದ ಮೇಲೆ ನಾನು ಕೋಣೆಯ ಹೊರಗೆ ಹೋಗುತ್ತೇನೆ ಎಂದು ನಿರ್ಧರಿಸಿ ಬಿಟ್ಟಿದ್ದೆ. ಎಷ್ಟು ನಾನು ಅವನ ಮುಂದೆ ಕಡಿಮೆ ಹೋಗುತ್ತೇನೆಯೋ ಅಷ್ಟು ನನಗೇನೆ ಒಳ್ಳೆಯದು ಅಂದುಕೊಂಡಿದ್ದೆ. ಯಾಕಂದ್ರೆ ಅವನು 1 ನಂಬರಿನ ಅಸಭ್ಯ ವ್ಯಕ್ತಿಯಾಗಿದ್ದ. ಆದರೆ ಅವನು ನನ್ನ ಕೋಣೆಯ ಬಾಗಿಲನ್ನು ಬಡಿಯಲು ಪ್ರಾರಂಭಿಸಿದಾಗ ನನಗೆ ಆಶ್ಚರ್ಯವಾಗಿತ್ತು. ನಾನು ಬಾಗಿಲನ್ನು ತೆರೆದೆ. ಅವನು ಹೇಳತೊಡಗಿದ,
ಊಟವನ್ನಾದರೂ ಟೇಬಲ್ ಮೇಲೆ ಇಡು, ನನಗೆ ತುಂಬ ಹಸಿವಾಗುತ್ತಿದೆ. ಆದರೆ ನಿನಗೆ ಇಲ್ಲೊಬ್ಬ ಹಸಿವಿನಿಂದ ಹೊರಗೆ ಕುಳಿತುಕೊಂಡಿದ್ದಾನೆ ಎಂಬ ಭಾವನೆ ಇಲ್ಲ ಎಂದ. ಆಗ ನಾನು ಅವನಲ್ಲಿ ಹೇಳಿದೆ, ಅಡುಗೆ ಎಲ್ಲ ತಯಾರಾಗಿದೆ, ನೀನು ಪ್ಲೇಟ್ ತೆಗೆದುಕೊಂಡು ಹೋಗಿ ಹಾಕಿ ತಿನ್ನು, ಇದನ್ನು ನೀನಾಗಿ ಮಾಡಬಹುದು ಎಂದೆ. ನನ್ನ ಮಾತನ್ನು ಕೇಳಿ ಅವನು, ಇಲ್ಲಪ್ಪ, ನೋವೆ ಎನ್ನುತ್ತಾ ಕುತ್ತಿಗೆ ಅಲುಗಾಡಿಸಿ, ನಾನು ಮಾಡೋದಾದ್ರೆ ತುಂಬ ಮಾಡಬಹುದು, ಆದರೆ ಎಂದು ಹೇಳುತ್ತಾ ಅವನು ಪುನಃ ಚೇಷ್ಟೆ ನಗುವನ್ನು ಬೀರಿದ. ನನಗಂತೂ ಆ ನಗುವನ್ನು ನೋಡಿದ್ರೇನೆ ಮೈಯೆಲ್ಲ ಉರಿಯುತ್ತಿತ್ತು. ನಂತರ ನನ್ನ ಹತ್ತಿರ ಬಂದು ಮೆಲ್ಲನೆ ಹೇಳಿದ, ನನಗೆ ಈ ಕೆಲಸಗಳನ್ನೆಲ್ಲ ಮಾಡಿ ಅಭ್ಯಾಸವಿಲ್ಲದಿರೋದ್ರಿಂದ ನನಗೆ ತುಂಬ ಸಮಸ್ಯೆ ಆಗುತ್ತಿದೆ. ಹಾಗಾಗಿ ಈ ಎಲ್ಲ ಕೆಲಸಗಳನ್ನು ನೀನೇ ಮಾಡಬೇಕು. ಬಾ, ಬೇಗ ಬಂದು ಊಟ ಬಡಿಸು, ನನಗೆ ತುಂಬ ಹಸಿವಾಗುತ್ತಿದೆ ಎಂದ. ನಾನು ಅವನನ್ನು ತುಂಬ ಕೋಪದಿಂದ ದುರುಗುಟ್ಟಿ ನೋಡುತ್ತಾ ಅಡುಗೆ ಮನೆಗೆ ಹೋಗಿ ಅಡುಗೆಯನ್ನು ಬಿಸಿ ಮಾಡಿ ಟೇಬಲ್ ಮೇಲೆ ಇಟ್ಟೆ. ಇನ್ನು ಅವನ ಮುಂದೆ ಕುಳಿತುಕೊಂಡು ಊಟ ಮಾಡಲು ನನ್ನಿಂದ ಆಗುತ್ತಿರಲಿಲ್ಲ. ಹಾಗಾಗಿ ನಾನು ನನ್ನ ಪ್ಲೇಟಿಗೆ ಊಟವನ್ನು ಹಾಕಿ ನನ್ನ ಕೋಣೆಗೆ ಹೋಗಿ ಕುಳಿತುಕೊಂಡೆ. ಆಗ ಅವನು ಹೇಳಿದ, ಅರೆ, ಇದೆಂಥ ವಿಷಯ, ಇಲ್ಲಿಗೆ ಬಂದು ನನ್ನ ಮುಂದೆ ಕುಳಿತುಕೊಂಡು ಊಟ ಮಾಡು. ನಾನು ನಿನ್ನನ್ನು ತಿನ್ನೋದಿಲ್ಲ, ಯಾಕಂದರೆ ನಾನು ವೆಜಿಟೇರಿಯನ್. ಅದಕ್ಕೋಸ್ಕರ ನೀನು ನಿನ್ನನ್ನು ಸುರಕ್ಷಿತ ಎಂದು ಭಾವಿಸು. ನಾನು ನಿನ್ನನ್ನು ತಿನ್ನೋದಿಲ್ಲ ಎಂದು ಹೇಳುತ್ತಾ ಜೋರಾಗಿ ಕಟಕಟ ಎಂದು ನಗುತ್ತಿದ್ದ. ನಂತರ ಹೇಳಿದ, ನೀನು ನನ್ನ ಅತ್ತಿಗೆ, ಆದರೆ ನನ್ನೊಂದಿಗೆ ಮಾತನಾಡೋದಿಲ್ಲ, ನನ್ನೊಂದಿಗೆ ಏನೂ ಹೇಳೋದಿಲ್ಲ. ನನಗೆ ತುಂಬ ಬೋರ್ ಆಗುತ್ತಿದೆ. ಅಲ್ಲದೆ ನೀನು ಅಣ್ಣನೊಂದಿಗೆ ಕೂಡ ಇದೇ ರೀತಿ ವರ್ತಿಸಿರುವುದರಿಂದ ಅವನು ನಿನ್ನನ್ನು ಬಿಟ್ಟು ವಿದೇಶಕ್ಕೆ ಓಡಿ ಹೋಗಿದ್ದಾನೆ ಅಂತ ನನಗೆ ಅನ್ನಿಸ್ತಿದೆ. ಅದಕ್ಕೋಸ್ಕರನೇ ಅವನು ತನ್ನ ಪ್ರಾಣ ಬಿಟ್ಟು ನಿನ್ನಿಂದ ದೂರ ಹೋಗಿದ್ದು ಎಂದಾಗ ಅವನ ಈ ತರಹದ ಮಾತುಗಳನ್ನು ಕೇಳಿ ನನಗೆ ನನ್ನ ತಾಳ್ಮೆಯ ಕಟ್ಟೆ ಒಡೆದೇ ಹೋಗಿತ್ತು. ನಾನು ಹೇಳಿದೆ, ನೀನು ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೊಂಡ್ರೆ ನಿನಗೆ ಒಳ್ಳೆಯದು. ನಿನಗೆ ತಿನ್ನಲು ಸಿಗುತ್ತಿದೆ ಅಲ್ವಾ, ಅಷ್ಟು ಸಾಕು, ನೀನದನ್ನು ತಿನ್ನು. ನಾನು ಎಲ್ಲಿ ಕುಳಿತುಕೊಳ್ಳುತ್ತೇನೆ, ಎಲ್ಲಿ ಹೋಗ್ತೇನೆ, ಏನು ಮಾಡುತ್ತೇನೆ, ಇದರಿಂದ ನಿನಗೆ ಏನೂ ಆಗಬೇಕಾದದ್ದು ಇಲ್ಲ. ಅಲ್ಲದೆ ಇದು ನಿನಗೆ ಅಗತ್ಯನೂ ಇಲ್ಲ ಎಂದು ನಾನು ಕೋಪಗೊಂಡು ಹೇಳಿದಾಗ ಅವನು ಅದನ್ನು ನೋಡಿ ಪುನಃ ನಗುತ್ತಲೇ ಇದ್ದ. ಮತ್ತೆ ಹೇಳಿದ, ನೀನು ಈ ರೀತಿ ಮಾತನಾಡಬೇಡ. ನಾನು ಈ ವಿಷಯವನ್ನು ನಿನಗೆ ಮೊದಲೇ ಹೇಳಿದ್ದೇನೆ. ನೀನು ಕೋಪಗೊಂಡ್ರೆ ಸ್ವಲ್ಪ ಜಾಸ್ತಿ ನನಗೆ ಚೆನ್ನಾಗಿ ಕಾಣಿಸ್ತಿ. ಒಂದು ವೇಳೆ ಸೌರಭ್ನ ಜಾಗದಲ್ಲಿ ನಾನು ನಿನ್ನ ಜೊತೆ ಇರುತ್ತಿದ್ರೆ ಅಂತ ಅವನು ಹೇಳುವಾಗಲೇ ಅವನ ಆ ಮಾತುಗಳನ್ನು ಕೇಳಿ ನನ್ನ ಮೈಯೆಲ್ಲ ಬೆಂಕಿ ಉಂಡೆ ತರ ಆಗಿತ್ತು. ನಿನ್ಗೆ ನಾಚಿಕೆ ಆಗೋದಿಲ್ವಾ ಈ ರೀತಿ ನಿನ್ನ ಅತ್ತಿಗೆಯಲ್ಲಿ ಮಾತನಾಡಲು ಎಂದು ಕೇಳಿದೆ. ಆಗವನು, ಎಂತಹ ನಾಚಿಕೆ, ನಿನ್ಗೆ ಗೊತ್ತಿದ್ಯಾ, ಮೈದುನ ಮತ್ತು ಅತ್ತಿಗೆಯ ನಡುವೆ ಎಂಥೆಂಥ ತಮಾಷೆ ಹಾಗೂ ಅವರ ನಡುವೆ ಯಾವ ರೀತಿಯೆಲ್ಲ ಮಾತುಕತೆಗಳು ನಡೆಯುತ್ತದೆ ಅಂತ ನಿನ್ಗೆ ಗೊತ್ತಿಲ್ಲ. ಬಹುಶಃ ನೀನು ಸ್ವಲ್ಪ ನೀರಸ ಟೈಪಿನ ಹುಡುಗಿ ಅಂತ ಕಾಣಿಸುತ್ತಿದೆ. ಸ್ವಲ್ಪ ನನ್ನ ಜೊತೆ ಸಮಯವನ್ನು ಕಳೆ, ಆಗ ನಿನ್ಗೆ ಗೊತ್ತಾಗುತ್ತದೆ ಜೀವನ ಎಷ್ಟು ಸುಂದರವಾಗಿದೆ ಎಂದು. ಹೇಳುತ್ತಲೇ ಅವನು ಒಂದರ ನಂತರ ಒಂದು ಚಪಾತಿಯ ತುಂಡುಗಳನ್ನು ಬಾಯೊಳಗೆ ಹಾಕುತ್ತಲೇ ಇದ್ದ. ನಾನು ಅವನನ್ನು ಆಶ್ಚರ್ಯದಿಂದಲೇ ನೋಡುತ್ತಿದ್ದೆ. ನಂತರ ಹೇಳಿದೆ, ನಾನು ಸೌರಭ್ನಲ್ಲೇ ಮಾತನಾಡುತ್ತೇನೆ. ನಿನ್ಗೆ ಅತ್ತಿಗೆ ಜೊತೆ ಹೇಗೆ ಮಾತನಾಡಬೇಕೆಂಬ ಸಭ್ಯತೆಯನ್ನು ಅವನೇ ಕಲಿಸುತ್ತಾನೆ ಎಂದೆ. ಈ ರೀತಿ ಹೇಳೋದ್ರಿಂದ ಅವನ ವರ್ತನೆಗಳು ಸರಿಯಾಗಬಹುದು ಎಂದುಕೊಂಡೆ. ಆದರೆ ನಾನಂದುಕೊಂಡಂತೆ ಆಗಿರಲಿಲ್ಲ. ಅವನಿಗೆ ನನ್ನ ಯಾವ ಮಾತುಗಳಿಂದಲೂ ಪರಿಣಾಮ ಬೀರಿದಂತೆ ಕಾಣಲಿಲ್ಲ. ನಾನು ಫೋನಿನಲ್ಲಿ ಮುಖೇಶ್ನ ಬಗ್ಗೆ ಎಲ್ಲವನ್ನೂ ಸೌರಭ್ನಲ್ಲಿ ಹೇಳಿದೆ. ಆದರೆ ಅವನೊಬ್ಬ ವಿಚಿತ್ರವಾದ ವ್ಯಕ್ತಿಯಾಗಿದ್ದ. ನೀನು ಅವನ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ತಿದ್ದಿ, ಅವನು ಆ ರೀತಿ ಇಲ್ಲ ಅಂತ ಅವನು ಹೇಳುತ್ತಿದ್ದ. ಅವನಿಗೆ ತನ್ನ ತಮ್ಮನಲ್ಲಿ ಯಾಕಿಷ್ಟು ಭರವಸೆ ಎಂದು ನನಗೆ ಗೊತ್ತಿರಲಿಲ್ಲ. ಒಂದು ಸಂಜೆ ಮುಖೇಶ್ ಆಫೀಸಿನಿಂದ ಮನೆಗೆ ಬರುತ್ತಿದ್ದಂತೆ ಹೇಳಿದ, ನನಗೆ ತುಂಬಾ ತಲೆನೋವಾಗುತ್ತಿದೆ, ನೀನೊಂದು ಕೆಲಸ ಮಾಡು, ನನ್ನ ತಲೆಯನ್ನು ಸ್ವಲ್ಪ ಸ್ವಲ್ಪವೇ ಮಸಾಜ್ ಮಾಡು, ಅದರ ನಂತರವೇ ನಾನು ಊಟ ಮಾಡುತ್ತೇನೆ ಎಂದ. ನನಗೆ ಅವನ ಮಾತನ್ನು ಕೇಳಿ ತುಂಬ ಕೋಪ ಬಂದಿತ್ತು. ಅವನಂತೂ ನನ್ನ ಮೇಲೆ ಹೇಗೆ ಹಕ್ಕು ಚಲಾಯಿಸುತ್ತಿದ್ದ ಎಂದರೆ ಅವನು ನನ್ನ ಪತಿಯಂತೆ ವರ್ತಿಸುತ್ತಿದ್ದ, ಹಾಗೂ ನಾನು ಅವನ ಪತ್ನಿ. ಅವನು ಒಂದು ದಿನವೂ ನನ್ನನ್ನು ಅತ್ತಿಗೆ ಅಂತ ಕರೆಯಲಿಲ್ಲ. ನಾನು ಅವನಲ್ಲಿ ಹೇಳಿದೆ, ನೀನು ಪೇನ್ ಕಿಲ್ಲರ್ ಅನ್ನು ತಿನ್ನು, ನಂತರ ಸ್ವಲ್ಪ ಸಮಯ ಬಿಟ್ಟು ಊಟ ಮಾಡು, ಆಗ ನಿನ್ನ ತಲೆನೋವು ಹೊರಟು ಹೋಗುತ್ತದೆ ಎಂದೆ. ಆದರೆ ಅವನು ಹಠ ಮಾಡಿಕೊಂಡು ಹೇಳಿದ, ಇಲ್ಲ, ನೀನು ನನಗೆ ಮೊದಲು ಮಸಾಜ್ ಮಾಡು, ಆಗಲೇ ನನಗೆ ನನ್ನ ತಲೆನೋವು ಸರಿಯಾಗುತ್ತದೆ, ಇಲ್ಲದಿದ್ದರೆ ನಾನು ಊಟವೇ ಮಾಡೋದಿಲ್ಲ, ಹಸಿವಿನಿಂದಲೇ ಮಲಗುತ್ತೇನೆ ಎಂದ. ನಾನು ಅಸಹಾಯಕತೆಯಿಂದ ಅವನ ಕೋಣೆಗೆ ಎಣ್ಣೆಯ ಡಬ್ಬವನ್ನು ತೆಗೆದುಕೊಂಡು ಹೋದೆ. ನಂತರ ಅವನ ತಲೆಯನ್ನು ಸ್ವಲ್ಪ ಸ್ವಲ್ಪವೇ ಮಸಾಜ್ ಮಾಡುತ್ತಿದ್ದೆ. ಅವನು ತನ್ನ ಬೆಡ್ಡಿನಲ್ಲಿ ಮಲಗಿದ್ದ. ನಾನು ಅವನ ಸೈಡಿನಲ್ಲಿ ಕುಳಿತುಕೊಂಡು ಅವನ ಹಣೆಗೆ ಮಸಾಜ್ ಮಾಡುತ್ತಿದ್ದೆ. ಅವನು ನನ್ನನ್ನೇ ನೋಡುತ್ತಿದ್ದ. ಒಂದೆರಡು ಸಲ ನನ್ನ ನೋಟವು ಅವನ ನೋಟದೊಂದಿಗೆ ತಗುಲಿತ್ತು. ಆಗ ಅವನ ಆ ಕಣ್ಣುಗಳಲ್ಲಿ ದುಷ್ಕೃತ್ಯವು ತುಂಬಿ ತುಳುಕುತ್ತಿತ್ತು. ಅವನು ಈ ರೀತಿ ನೋಡೋದ್ರಿಂದ ನನಗೆ ತುಂಬ ಕೋಪ ಬರುತ್ತಿತ್ತು. ನೀನು ಆರಾಮದಲ್ಲೇ ಮಸಾಜ್ ಮಾಡಿಸು, ಆದರೆ ನಿನ್ನ ಕಣ್ಣುಗಳನ್ನು ಕೆಳಗೆ ಇಡು, ಈ ರೀತಿ ನನ್ನನ್ನು ಗುರಾಯಿಸಿಕೊಂಡು ಯಾಕೆ ನೋಡ್ತಿದ್ದಿ ಎಂದು ಕೇಳಿದೆ. ನನ್ನ ಮಾತನ್ನು ಕೇಳಿ ಅವನು ಜೋರಾಗಿ ನಗುತ್ತಾ ಹೇಳಿದ, ನೀನು ಎಷ್ಟು ಮುಗ್ಧ ಹಾಗೂ ಮುದ್ದಾಗಿದ್ಯಾ ಅಂತ ನೋಡುತ್ತಿದ್ದೇನೆ, ನಿನ್ನನ್ನು ನೋಡಿದ್ರೇನೆ ನನ್ನ ಹೃದಯ ನನ್ನ ಹಿಡಿತದಲ್ಲಿ ಇಲ್ಲ ಎಂದು ಅನ್ನಿಸುತ್ತಿದೆ ಎಂದ. ನಾನು ಕೋಪದಿಂದ ಎಣ್ಣೆಯ ಬಾಟಲನ್ನು ಅಲ್ಲೇ ಇಟ್ಟು ಆ ಕೋಣೆಯಿಂದ ಹೊರಗೆ ಬಂದೆ.
ಅವನು ಹಿಂದಿನಿಂದ ನಗುತ್ತಾ ಹೇಳುತ್ತಿದ್ದ. ಅರೆ, ನಿನಗೆ ಕೋಪ ಬಂತ? ನಾನು ತಮಾಷೆ ಮಾಡ್ತಿದ್ದೆ ಅಂದ. ಪ್ಲೀಸ್ ಮಸಾಜ್ ಮಾಡು, ನಿಜವಾಗಿಯೂ ತುಂಬ ಮಜವಾಗ್ತಿತ್ತು ಎಂದ. ನಾನು ಅವನ ಮಾತುಗಳನ್ನು ಕೇಳಿಸಿಕೊಳ್ಳಲೇ ಹೋಗಲಿಲ್ಲ. ಆ ಕೋಣೆಯಿಂದ ಹೊರಗೆ ಬಂದು ನನ್ನ ಕೋಣೆಯ ಬಾಗಿಲನ್ನು ಮುಚ್ಚುವ ಮೊದಲು ಅವನಲ್ಲಿ ಹೇಳಿದೆ, ಅಡುಗೆ ಟೇಬಲ್ ಮೇಲೆ ಇದೆ, ಊಟ ಮಾಡು, ನನಗೆ ನಿದ್ದೆ ಬರುತ್ತಿದೆ ಎಂದು ಹೇಳಿ ನನ್ನ ಕೋಣೆಯ ಬಾಗಿಲನ್ನು ಲಾಕ್ ಮಾಡಿ ನನ್ನ ಬೆಡ್ಡಿನ ಮೇಲೆ ಮಲಗಿದೆ. ಆದರೆ ನನ್ನ ಕಿವಿಗಳು ಹೊರಗಿನ ಕಡೆಯೇ ಇತ್ತು. ಅವನು ಊಟ ಮಾಡುತ್ತಾನಾ ಅಥವಾ ಹಾಗೇ ಮಲಗುತ್ತಾನಾ ಎಂದು ಯೋಚಿಸುತ್ತಲೇ ಇದ್ದೆ. ಯಾಕಂದ್ರೆ ನನಗೆ ಅವನಲ್ಲಿ ಎಷ್ಟೇ ದ್ವೇಷ ಇದ್ದರೂ ಅವನು ಊಟ ಮಾಡಿಯೇ ಮಲಗಲಿ ಎಂದು ಬಯಸುತ್ತಿದ್ದೆ. ಹಾಗಾಗಿ ನನ್ನ ಕಿವಿಗಳನ್ನು ಹೊರಗಿನ ಕಡೆಯೇ ಇಟ್ಟಿದ್ದೆ. ಸುಮಾರು ಅರ್ಧ ಗಂಟೆಯ ನಂತರ ನನಗೆ ಹೊರಗಿನಿಂದ ಪಾತ್ರೆಗಳ ಶಬ್ದವು ಕೇಳಿಬಂತು. ಆಗ ನನ್ನ ಹೃದಯಕ್ಕೆ ನೆಮ್ಮದಿಯಾಯಿತು. ನಂತರ ನಾನು ಆರಾಮದಲ್ಲಿ ಮಲಗಿದೆ. ರಾತ್ರಿ ಏನಾಯ್ತು ಅಂತ ಗೊತ್ತಿಲ್ಲ, ನನಗೆ ವಿಚಿತ್ರವಾದ ಶಬ್ದಗಳು ಕೇಳಿಬಂತು. ಹಾಗೆ ಈ ಶಬ್ದಗಳಿಂದಾಗಿ ನನಗೆ ಎಚ್ಚರವಾಗಿತ್ತು. ನನ್ನ ಕೋಣೆಯ ಬಾಲ್ಕನಿಯಲ್ಲಿ ಯಾರೋ ನಡೆದಾಡುವಂತೆ ನನಗೆ ಅನ್ನಿಸಿತು. ನಾನು ಕಳವಳದಿಂದಲೇ ಎದ್ದು ಕುಳಿತುಕೊಂಡೆ. ನಂತರ ನಡುಗುವ ಕೈಯಿಂದಲೇ ಕಿಟಕಿಯ ಪರದೆಯನ್ನು ಸರಿಸಿ ನೋಡಿದೆ. ಅಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದರು. ಅವರಿಬ್ಬರ ಕೈಯಲ್ಲಿ ಪಿಸ್ತೂಲ್ ಇತ್ತು. ನನ್ನ ಎದೆಯು ಜೋರಾಗಿ ಢವಢವ ಎನ್ನುತ್ತಿತ್ತು. ಯಾಕಂದ್ರೆ ನನ್ನ ಮನೆಗೆ ಯಾರೋ ಕಳ್ಳರು ಬಂದಿದ್ದರು. ಅವರು ನನ್ನ ಕೋಣೆಯ ಬಾಲ್ಕನಿಯಲ್ಲೇ ನಿಂತಿದ್ದರು. ಹಾಗೂ ನನ್ನ ಬಾಲ್ಕನಿಯ ಬಾಗಿಲು ನನ್ನ ಕೋಣೆಯಿಂದಲೇ ತೆರೆಯುತ್ತಿತ್ತು. ಹಾಗೂ ಆ ಕಳ್ಳರು ನನ್ನ ಕೋಣೆಯ ಬಾಗಿಲ ಎದುರೇ ನಿಂತಿದ್ದರು. ಅವರು ಕೆಲವೇ ಕ್ಷಣಗಳಲ್ಲಿ ಬಾಗಿಲು ತೆರೆದು ಒಳಗೆ ಬರಬಹುದಿತ್ತು. ಅಲ್ಲದೆ ಡೋರ್ ಗೇಟ್ ಒಳಗಿನಿಂದ ಲಾಕ್ ಆಗಿದೆಯೇ ಅಥವಾ ತೆರೆದಿದೆಯೇ ಎಂದು ನನಗೆ ನೆನಪಿರಲಿಲ್ಲ. ಅದೂ ಅಲ್ಲದೆ ಬಾಗಿಲನ್ನು ಹೋಗಿ ಚೆಕ್ ಮಾಡಿ ಬರುವಷ್ಟು ನನ್ನಲ್ಲಿ ಸಮಯವಿರಲಿಲ್ಲ. ಒಂದು ವೇಳೆ ನಾನು ಬಾಗಿಲ ಹತ್ತಿರ ತಲುಪುವಷ್ಟೊತ್ತಿಗೆ ಅವರು ಒಳಗೆ ಬಂದು ನನ್ನನ್ನು ಹಿಡಿಯಬಹುದಿತ್ತು. ಹಾಗಾಗಿ ನಾನು ಇದೇ ಒಳ್ಳೆಯದೆಂದು ತಿಳಿದುಕೊಂಡು ಬೇಗನೆ ಕೋಣೆಯ ಬಾಗಿಲನ್ನು ತೆರೆದು ಹೊರಗಡೆ ಓಡಿದೆ. ಹೊರಗಡೆ ಹೋಗಿ ಮೊದಲು ನಾನು ನನ್ನ ರೂಮಿನ ಬಾಗಿಲನ್ನು ಹೊರಗಿನಿಂದ ಚಿಲಕ ಹಾಕಿದೆ. ಆದರೆ ಇದು ನನ್ನ ತಪ್ಪು ತಿಳುವಳಿಕೆ ಆಗಿತ್ತು. ಯಾಕಂದ್ರೆ ನನ್ನ ಕೋಣೆಯ ಒಳಗಡೆ ಕಿಟಕಿ ಇತ್ತು. ಆ ಕಿಟಕಿಯನ್ನು ಒಳಗಿನಿಂದ ತೆರೆದು ಹೊರಗಡೆ ಕೋಣೆಯ ಚಿಲಕವನ್ನು ತುಂಬಾ ಸುಲಭವಾಗಿ ತೆರೆಯಬಹುದಾಗಿತ್ತು. ನಾನು ತುಂಬಾ ಹೆದರಿಕೆಯಿಂದಲೇ ಮುಖೇಶ್ ಕೋಣೆಯ ಬಾಗಿಲನ್ನು ತಟ್ಟಿದೆ. ಅವನಿಗೂ ಗಾಢ ನಿದ್ರೆಯಿಂದ ಎಚ್ಚರವಾಯಿತು. ಅವನು ತುಂಬಾ ಕಷ್ಟಪಟ್ಟು ಕಣ್ಣನ್ನು ತೆರೆದು ನನ್ನನ್ನು ಆಶ್ಚರ್ಯದಿಂದ ನೋಡುತ್ತಲೇ ಇದ್ದ. ನನ್ನ ಮುಖದ ಭಯವನ್ನು ನೋಡಿ ನನ್ನಲ್ಲಿ ಕೇಳಿದ, ಏನಾಯಿತು ಎಂದು. ನಾನು ಒಮ್ಮೆಲೆ ಅವನನ್ನು ದೂಡಿ ಆ ಕೋಣೆಯ ಬಾಗಿಲನ್ನು ಮುಚ್ಚಿ ಒಳಗಿನಿಂದ ಚಿಲಕವನ್ನು ಹಾಕಿದೆ. ಇದನ್ನು ನೋಡಿ ಅವನು ತುಂಬಾ ಆಶ್ಚರ್ಯಗೊಂಡಿದ್ದ. ನನ್ನ ಪರಿಸ್ಥಿತಿಯು ತುಂಬಾನೇ ಕೆಟ್ಟು ಹೋಗಿತ್ತು. ಹೆದರಿಕೆಯಿಂದಾಗಿ ನನ್ನ ಬಾಯಿಂದ ಪದಗಳೇ ಬರುತ್ತಿರಲಿಲ್ಲ. ನಾನು ತುಂಬಾ ಕಷ್ಟಪಟ್ಟು ಅವನಲ್ಲಿ ನನ್ನ ಕೋಣೆಯಲ್ಲಿ ಯಾರೋ ಕಳ್ಳ ಇದ್ದಾನೆ ಎಂದೆ. ನಾನು ಅಷ್ಟೇ ಅವನಲ್ಲಿ ಹೇಳಿದ್ದು. ಆಗ ನನ್ನ ಕೋಣೆಯ ಬಾಗಿಲು ತೆರೆದಂತೆ ಕೇಳಿತು. ಅದನ್ನು ಕೇಳಿ ನನ್ನಲ್ಲಿದ್ದ ಸ್ವಲ್ಪ ಧೈರ್ಯವು ಉತ್ತರ ಕೊಟ್ಟಿತು. ನನ್ನ ಕೋಣೆಯ ಬಾಗಿಲಿನ ಶಬ್ದವನ್ನು ಕೇಳಿ ಮುಖೇಶ್ ಕೂಡ ತುಂಬಾ ಹೆದರಿದ್ದ. ಆದರೆ ನಾನು ಇದ್ದ ಪರಿಸ್ಥಿತಿಯಲ್ಲಿ ನನ್ನ ಹೃದಯ ಬಡಿಯೋದನ್ನೇ ನಿಲ್ಲಿಸಿತು. ನಂತರ ನನಗೆ ಏನಾಯಿತು ಅಂತ ಗೊತ್ತಿಲ್ಲ. ನಾನು ಹೆದರಿಕೆಯಿಂದ ಅವನ ಎದೆಯಲ್ಲಿ ಇದ್ದೆ ಹಾಗೂ ಅವನ ಸೊಂಟವನ್ನು ನನ್ನ ಎರಡೂ ಕೈಗಳಿಂದ ಬಳಸಿಕೊಂಡಿದ್ದೆ. ನಾನು ಅವನಲ್ಲಿ ಹೇಳಿದೆ, ಹೊರಗಡೆ ಕಳ್ಳರಿದ್ದಾರೆ, ಅವರು ನನ್ನ ಕೋಣೆಯಲ್ಲಿದ್ರು, ನನಗೆ ತುಂಬಾ ಹೆದರಿಕೆ ಆಗುತ್ತಿದೆ ಎಂದೆ. ಬಹುಶಃ ಈ ಹೆದರಿಕೆಯಿಂದ ನಾನು ಸತ್ತೇ ಹೋಗುತ್ತೇನೆ ಎಂದು ನನಗೆ ಅನ್ನಿಸ್ತಿತ್ತು. ಆದರೆ ನನಗೆ ನನ್ನ ಈ ತಪ್ಪಿನ ಅರಿವೇ ಆಗಿರಲಿಲ್ಲ. ನಾನು ಮುಖೇಶ್ನ ಎದೆಗೆ ಅಂಟಿಕೊಂಡು ಅವನ ಸೊಂಟವನ್ನು ಗಟ್ಟಿಯಾಗಿ ಹಿಡಿಯುತ್ತಾ ಹೆದರಿಕೆಯಿಂದಲೇ ನಡುಗುತ್ತಿದ್ದೆ. ಆಗ ಪುನಃ ಕೋಣೆಯ ಬಾಗಿಲನ್ನು ಯಾರೋ ತಟ್ಟಿದರು. ಹೊರಗೆ ನಿಂತ ವ್ಯಕ್ತಿ ಹೇಳತೊಡಗಿದ, ಬಾಗಿಲು ತೆರೆಯಿರಿ ಎಂದ. ನಾನು ಮುಖೇಶ್ನಲ್ಲಿ ಬಾಗಿಲನ್ನು ತೆರಿಬೇಡ, ಅವರು ನಮ್ಮನ್ನು ಕೊಲ್ಲುತ್ತಾರೆ, ನಾನು ಅವರ ಕೈಯಲ್ಲಿ ಪಿಸ್ತೂಲನ್ನು ನೋಡಿದ್ದೇನೆ ಎಂದು ಹೇಳುತ್ತಾ ನಾನು ಅವನ ಎದೆಯನ್ನು ತಬ್ಬಿಕೊಂಡೇ ಹೇಳುತ್ತಿದ್ದೆ. ಅವನು ನನ್ನಲ್ಲಿ ಹೇಳಿದ, ನೀನು ಚಿಂತೆ ಮಾಡಬೇಡ, ಇವರು ಒಳಗಡೆ ಬರುವುದಿಲ್ಲ, ಬಾಗಿಲು ಲಾಕ್ ಆಗಿದೆ ಎನ್ನುತ್ತಾ ಅವನು ನನ್ನನ್ನು ಅವನಿಂದ ಸರಿಸಲು ನೋಡಿದ. ಆದರೆ ನಾನು ಹೆದರಿಕೆಯಿಂದಲೇ ಅವನನ್ನು ಅಂಟಿಕೊಂಡೇ ಇದ್ದೆ. ನಂತರ ಅವನು ನನ್ನನ್ನು ಹಿಡಿದುಕೊಂಡೇ ಬೆಡ್ ತನಕ ಬಂದು ಅಲ್ಲಿ ನನ್ನನ್ನು ಕುಳಿತುಕೊಳ್ಳಿಸಿ ನನ್ನ ಹತ್ತಿರ ಸಮಾನವಾಗಿ ಕುಳಿತು ಹೇಳಿದ, ನೀನು ಚಿಂತೆ ಮಾಡಬೇಡ, ನಾನಿದ್ದೇನೆ ತಾನೆ ಎನ್ನುತ್ತಿದ್ದ. ಆಗ ಅವರು ಬಾಗಿಲನ್ನು ಪುನಃ ಜೋರಾಗಿಯೇ ತಟ್ಟುತ್ತಾ ಆ ವ್ಯಕ್ತಿ ಗಂಭೀರವಾದ ಸ್ವರದಲ್ಲೇ, ನೀವು ಬಾಗಿಲು ತೆರೆಯುತ್ತೀರಾ ಅಥವಾ ನಾನೇ ಈ ಬಾಗಿಲನ್ನು ತುಂಡು ಮಾಡ್ಲಾ ಎಂದು ಕೇಳಿದ. ಅವನ ಮಾತುಗಳನ್ನು ಕೇಳಿ ನಾನು ಮುಖೇಶ್ನ ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಬಹುಶಃ ನಮ್ಮ ಅದೃಷ್ಟವೇ ಕೆಟ್ಟಿತ್ತು. ನಮ್ಮಿಬ್ಬರ ಫೋನ್ ನಮ್ಮ ಕೈಯಲ್ಲಿ ಇರಲಿಲ್ಲ. ನಾನು ಹೆದರಿಕೆಯಿಂದಲೇ ನನ್ನ ಫೋನನ್ನು ರೂಮಲ್ಲೇ ಬಿಟ್ಟು ಬಂದಿದ್ದೆ ಹಾಗೂ ಮುಖೇಶ್ ತನ್ನ ಫೋನನ್ನು ಹೊರಗಡೆ ಹಾಲ್ನಲ್ಲಿ ಚಾರ್ಜ್ಗೆ ಹಾಕಿದ್ದ. ಯಾಕಂದ್ರೆ ಮುಖೇಶ್ನ ಕೋಣೆಯಲ್ಲಿ ಬೋರ್ಡ್ ಇತ್ತು, ಆದರೆ ಫೋನ್ ಇಡಲು ಜಾಗವೇ ಇರಲಿಲ್ಲ. ಹಾಗಾಗಿ ಅವನು ಮಲಗುವ ಮೊದಲು ಹಾಲ್ನಲ್ಲಿ ಮೊಬೈಲ್ ಚಾರ್ಜ್ಗೆ ಇಡುತ್ತಿದ್ದ. ನಾನು ಮುಖೇಶ್ನಲ್ಲಿ ಹೇಳಿದೆ, ನೀನು ಹೊರಗಡೆ ಹೋಗುವಂತಿಲ್ಲ ಎಂದೆ. ಆಗ ಅವನು ಹೇಳಿದ, ಅವರು ನನಗೆ ಏನೂ ಮಾಡಲು ಸಾಧ್ಯ ಇಲ್ಲ, ನೀನು ನನ್ನ ಕೈಯನ್ನು ಬಿಡು ಎನ್ನುತ್ತಾ ನನ್ನ ಕೈಯಿಂದ ಅವನ ಕೈಯನ್ನು ಬಿಡಿಸಿಕೊಂಡು ಅದರ ನಂತರ ಅವನು ಡ್ರಾವರ್ನಿಂದ ಪಿಸ್ತೂಲನ್ನು ತೆಗೆದ. ಇದನ್ನು ನೋಡಿ ನನ್ನ ಹೃದಯವು ನಿಂತೇ ಬಿಟ್ಟಿತು. ಇವರೆಲ್ಲ ಒಬ್ಬರಿಗೊಬ್ಬರು ಗಲಾಟೆ ಮಾಡಿಕೊಳ್ಳುತ್ತಿರುವಾಗ ಎಲ್ಲಾದರೂ ಅವರು ಇವನಿಗೆ ಗುಂಡು ಹಾರಿಸಿದ್ರೆ ಎಂಬ ಭಯದಿಂದ ನಾನು ಬೇಗನೆ ಮುಖೇಶ್ನ ಹತ್ತಿರ ಹೋಗಿ,
ನೀನೇನು ಮಾಡುತ್ತಿದ್ಯಾ ಎಂದು ಕೇಳಿದೆ. ನಾನು ಹೇಡಿ ಹೃದಯದವನಲ್ಲ. ಅವರ ಮುಖಮೂತಿ ಒಡೆಯಲು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಮಾತ್ರ ಕೋಣೆಯಿಂದ ಹೊರಗೆ ಬರಬೇಡ ಎಂದ. ಅವನ ಮಾತುಗಳನ್ನು ಕೇಳಿ ನನಗೆ ಅಳುವೆ ಬಂದಿತ್ತು. ನಾನು ಹೇಳಿದೆ, ದಯವಿಟ್ಟು ನೀನು ಎಲ್ಲಿಗೂ ಹೋಗಬೇಡ. ಒಂದು ವೇಳೆ ಅವರು ನಿನಗೇನಾದರೂ ಮಾಡಿದ್ರೆ ಎಂದೆ. ಆಗ ಅವನು ಹೇಳಿದ, ನೀನು ಚಿಂತೆ ಮಾಡಬೇಡ. ಒಂದು ವೇಳೆ ನಾವು ಈ ಕೋಣೆಯ ಒಳಗೆ ಇದ್ರೂ ಸಹ ಅವರು ಬಾಗಿಲನ್ನು ಒಡೆದು ಒಳಗೆ ಬರ್ತಾರೆ. ಹಾಗಾಗಿ ನಾವು ಧೈರ್ಯದಿಂದ ಕೆಲಸ ಮಾಡಬೇಕು. ನನಗೆ ಜಗಳ ಮಾಡಲು ಗೊತ್ತು, ಗೋಲಿ ಚಲಾಯಿಸಲು ಗೊತ್ತು ಎಂದು ಹೇಳುತ್ತಾ ಅವನು ಕೋಣೆಯ ಹೊರಗೆ ಹೋದ. ಅವನು ಹೋಗುತ್ತಿದ್ದಂತೆ ನಾನು ಕೋಣೆಯ ಬಾಗಿಲನ್ನು ಮುಚ್ಚಿ ಚಿಲಕವನ್ನು ಹಾಕಿದೆ. ನನಗೆ ಹೊರಗಿನಿಂದ ವಾದಗಳು ಹಾಗೂ ಬೊಬ್ಬೆಗಳು ಕೇಳಿ ಬರುತ್ತಿದ್ದವು. ನನ್ನ ಹೃದಯವು ಹೆದರಿಕೆಯಿಂದ ಥರ ನಡುಗುತ್ತಿತ್ತು. ಅವರೆಲ್ಲರೂ ಒಬ್ಬರಿಗೊಬ್ಬರು ಜಗಳವಾಡುತ್ತಿದ್ದಾರೆ ಎಂದು ಅನ್ನಿಸ್ತಿತ್ತು. ನನ್ನ ಹೃದಯವು ಜೋರಾಗಿ ಬಡಿಯುತ್ತಿತ್ತು. ನನ್ನ ತುಟಿಗಳು ಬಿಳಿಚಿಕೊಂಡಿದ್ದವು. ನನ್ನ ಬಣ್ಣವು ಕಳೆಗುಂದಿತು. ನಾನು ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡಿದು ಬೆಡ್ ಮೇಲೆ ಕುಳಿತುಕೊಂಡು ನಡುಗುತ್ತಲೇ ಇದ್ದೆ. ಒಂದು ವೇಳೆ ಮುಖೇಶ್ಗೆ ಏನಾದರೂ ಆಗಿ ಅವರು ನನ್ನನ್ನು ಏನು ಮಾಡಿ ಬಿಡುತ್ತಾರೆ ಎಂಬ ಭಯದಿಂದ ನನಗೆ ಉಸಿರು ಕಟ್ಟುತ್ತಿತ್ತು. ಆಗಲೇ ನನಗೆ ಗುಂಡು ಹಾರಿಸಿದ ಶಬ್ದವು ಕೇಳಿಸಿತು. ನನಗೆ ಗೊತ್ತಿರಲಿಲ್ಲ ಯಾವಾಗ, ಹೇಗೆ, ಆದರೆ ನಾನು ಈ ಪ್ರಪಂಚದಲ್ಲಿ ಇರಲಿಲ್ಲ. ಬಹುಶಃ ಹೆದರಿಕೆಯಿಂದ ನಾನು ಪ್ರಜ್ಞೆ ತಪ್ಪಿದ್ದೆ. ನನ್ನ ಕಣ್ಣುಗಳು ಹಕ್ಕಿಗಳ ಚಿಲಿಪಿಲಿಯಿಂದಾಗಿ ತೆರೆದಿತ್ತು. ಒಮ್ಮೆಲೆ ನಾನು ಎದ್ದು ಕುಳಿತುಕೊಂಡಾಗ ನಾನು ಮುಖೇಶ್ನ ಹಾಸಿಗೆಯಲ್ಲಿದ್ದೆ. ನನ್ನ ಕೂದಲುಗಳು ಕೆದರಿತ್ತು. ಆದರೆ ನಾನು ಒಬ್ಬಳೇ ಆ ಕೋಣೆಯಲ್ಲಿದ್ದೆ. ಮೊದಲು ನನಗೆ ಏನೂ ನೆನಪಾಗಲಿಲ್ಲ, ನಾನು ಆ ಕೋಣೆಯೊಳಗೆ ಹೇಗೆ ಬಂದೆ ಎಂದು. ಆದರೆ ನಂತರ ನನಗೆ ಆ ರಾತ್ರಿಯ ಆ ಘಟನೆಗಳು ನೆನಪಾಯಿತು. ಆ ಘಟನೆ ನೆನಪಿಗೆ ಬಂದಾಗ ನನಗೆ ಕೈಕಾಲುಗಳೇ ಬರಲಿಲ್ಲ. ನನಗೆ ಹೊರಗಡೆಯಿಂದ ಗುಂಡು ಹಾರಿಸಿದ ಶಬ್ದ ಮಾತ್ರ ಕೇಳಿಸಿತು. ನಂತರ ಏನಾಯಿತು ಎಂದು ಗೊತ್ತಿರಲಿಲ್ಲ. ನಾನು ಒಮ್ಮೆಲೆ ಕೋಣೆಯಿಂದ ಹೊರಗೆ ಹೋಗಿ ನೋಡಿದಾಗ ಮುಖೇಶ್ ಸೋಫಾದಲ್ಲಿ ಕುಳಿತುಕೊಂಡು ಸಿಗರೆಟ್ ಎಳೆಯುತ್ತಿದ್ದ. ಅವನ ಕೈರಟ್ಟೆಯಲ್ಲಿ ಬ್ಯಾಂಡೇಜ್ ಹಾಕಲಾಗಿತ್ತು ಹಾಗೂ ತಲೆಯಲ್ಲಿ ಗಾಯದ ಗುರುತಿತ್ತು. ನಾನು ಅವನನ್ನು ನೋಡಿ ಹತ್ತಿರ ಹೋಗಿ, ನೀನು ಇಲ್ಲಿ, ಆದರೆ ಅವರು ಎಂದು ಕೇಳಿದೆ. ಅವರನ್ನು ಪೊಲೀಸ್ ಹಿಡಿದುಕೊಂಡು ಹೋದ್ರು. ಅವರು ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಎಂದು ಹೇಳುತ್ತಾ ಅವನು ನನ್ನಿಂದ ನೋಟವನ್ನು ಅಡಗಿಸುತ್ತಿದ್ದ. ನಾನು ಅವನಲ್ಲಿ ಕೇಳಿದೆ, ನಿನ್ನ ರೆಟ್ಟೆಗೆ ಏನಾಯಿತು ಎಂದು. ಆಗ ಅವನು ಹೇಳಿದ, ನಿನ್ನೆ ಗಲಾಟೆಯಲ್ಲಿ ಅವನು ನನ್ನ ಮೇಲೆ ಗೋಲಿ ಚಲಾಯಿಸಿದ. ಹಾಗೆ ಅದು ನನ್ನ ಕೈರಟ್ಟೆಯಿಂದ ಹಾದು ಹೋಯಿತು. ಆಸ್ಪತ್ರೆಗೆ ಹೋಗಿ ಪಟ್ಟಿ ಮಾಡಿಕೊಂಡು ಬಂದೆ. ಬಹುಶಃ ನೀನು ಪ್ರಜ್ಞೆ ತಪ್ಪಿದ್ದೆ, ಹಾಗಾಗಿ ನಿನಗೆ ಯಾವುದೂ ಗೊತ್ತಾಗಲಿಲ್ಲ. ಆದರೆ ನೀನು ಚಿಂತೆ ಮಾಡಬೇಡ, ಈಗ ಎಲ್ಲವೂ ಸರಿಯಾಗಿದೆ ಎನ್ನುತ್ತಾ ಅವನು ಪುನಃ ತನ್ನ ನೋಟವನ್ನು ನನ್ನಿಂದ ಅಡಗಿಸಿಕೊಂಡೇ ಮಾತನಾಡುತ್ತಿದ್ದ. ನಾನು ದೇವರಿಗೆ ಧನ್ಯವಾದ ಅರ್ಪಿಸಿದೆ, ಮುಖೇಶ್ಗೆ ಏನೂ ಆಗಲಿಲ್ಲ ಅಂತ. ಅಲ್ಲದೆ ಆ ಕಳ್ಳರು ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾರೆ ಎಂದು ತಿಳಿದು ಮನಸ್ಸಿಗೆ ನೆಮ್ಮದಿಯಾಗಿತ್ತು. ಆದರೆ ಆ ದಿನದ ನಂತರ ನನಗೆ ತುಂಬಾ ಹೆದರಿಕೆ ಆಗ್ತಿತ್ತು. ನಂತರ ಮುಖೇಶ್ ತುಂಬಾ ಮೌನವಾಗಿ ಇರುತ್ತಿದ್ದ. ಅವನು ಮೊದಲಿನಂತೆ ತಮಾಷೆಯ ಮಾತುಗಳನ್ನು ಆಡುತ್ತಿರಲಿಲ್ಲ. ಹಾಗೆ ಮಾತಿಗೂ ನಗುವಂಥದ್ದು, ಚೇಷ್ಟೆ ಮಾಡುವಂಥದ್ದೆಲ್ಲ ಮಾಡುತ್ತಿರಲಿಲ್ಲ. ಅವನು ತುಂಬಾನೇ ಬದಲಾಗಿದ್ದ. ನಾನು ಮುಖೇಶ್ನ ಬಗ್ಗೆ ಹೇಗೆ ಅರ್ಥ ಮಾಡಿಕೊಂಡಿದ್ದೆನೋ ಹಾಗೆ ಅವನು ಇರಲಿಲ್ಲ. ಅವನು ಈಗೀಗ ತುಂಬಾ ಗಂಭೀರವಾಗಿದ್ದ ಹಾಗೂ ನನ್ನೊಂದಿಗೆ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ಅಲ್ಲದೆ ಅವನು ಸಾಕಷ್ಟು ಸಿಗರೇಟನ್ನು ಸೇದಲು ಪ್ರಾರಂಭಿಸಿದ್ದ. ಈಗ ನಾನು ಅವನ ಮುಂದೆ ಕುಳಿತುಕೊಂಡು ಊಟ ಮಾಡುತ್ತಿದ್ದೆ. ಆದರೆ ಅವನು ಯಾವುದೋ ಆಳವಾದ ಯೋಚನೆಯಲ್ಲೇ ಮಗ್ನನಾಗಿರುತ್ತಿದ್ದ. ನಾನು 2-3 ಸಲ ಕರೆದು ನೆನಪಿಸಿದ ನಂತರವೇ ಅವನು ಊಟ ಮಾಡುತ್ತಿದ್ದ. ಹೀಗೆ 1 ತಿಂಗಳು ಕಳೆಯಿತು. ಈ ದಿನಗಳಲ್ಲಿ ನನ್ನ ಆರೋಗ್ಯ ಹೆಚ್ಚು ಕೆಡುತ್ತಿತ್ತು. ಒಂದು ದಿನ ನನಗೆ ಎಷ್ಟೊಂದು ಜೋರಾಗಿ ತಲೆಸುತ್ತು ಬಂದಿತ್ತೆಂದರೆ ನಾನು ತೂರಾಡುತ್ತಾ ಕೆಳಗೆ ಬೀಳುವುದರಲ್ಲಿದ್ದೆ. ಆಗ ಮುಖೇಶ್ ನನ್ನನ್ನು ತನ್ನ ಬಾಹುಗಳಿಂದ ಸಂಭಾಳಿಸಿಕೊಂಡಿದ್ದ. ಒಂದು ವೇಳೆ ಮುಖೇಶ್ ನನಗೆ ಆ ಸಮಯದಲ್ಲಿ ಆಸರೆ ನೀಡದೇ ಇರುತ್ತಿದ್ದರೆ ನನ್ನ ತಲೆ ಟೇಬಲ್ಗೆ ಹೋಗಿ ತಾಗುತ್ತಿತ್ತು. ಇದರಿಂದಾಗಿ ನನಗೆ ಆಳವಾದ ಗಾಯವಾಗಿರ್ತಿತ್ತು. ಆಗ ಮುಖೇಶ್ ಹೇಳತೊಡಗಿದ, ನೀನು ಈಗೀಗ ನಿನ್ನ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ, ನಿನ್ನ ಬಗ್ಗೆ ಕಾಳಜಿ ವಹಿಸು. ನೋಡು ಎಷ್ಟೊಂದು ಸೊರಗಿ ಹೋಗಿದ್ದೀಯೆಂದು. ಬಹುಶಃ ನಿತ್ರಾಣದಿಂದ ಈ ರೀತಿ ತಲೆಸುತ್ತು ಬಂದಿರಬೇಕು ಎಂದು ಹೇಳುತ್ತಾ ಮುಖೇಶ್ ನನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದ. ಆದರೆ ಡಾಕ್ಟರ್ ಕೋಣೆಗೆ ನಾನು ಒಬ್ಬಳೇ ಹೋಗಿದ್ದೆ. ಆಗ ಡಾಕ್ಟರ್ ನನಗೆ ಕೆಲವೊಂದು ಟೆಸ್ಟ್ ಮಾಡಿಸಲು ಚೀಟಿಯನ್ನು ಬರೆದುಕೊಟ್ಟಿದ್ದರು. ಆಗ ನಾನು ಆ ಟೆಸ್ಟ್ಗಳನ್ನು ಮಾಡಿಸಿ ಬಂದೆ. ಕೆಲವೇ ಗಂಟೆಗಳಲ್ಲಿ ನನ್ನ ರಿಪೋರ್ಟ್ ಬಂದಿತ್ತು. ಆದರೆ ಆ ರಿಪೋರ್ಟ್ ನನ್ನ ಕೈಗೆ ಸಿಕ್ಕಿದಾಗ ನನಗೆ ಪ್ರಜ್ಞೆ ಇಲ್ಲದಂತಾಯಿತು. ಯಾಕಂದರೆ ಆ ಡಾಕ್ಟರ್ ನೀವು ಪ್ರೆಗ್ನೆಂಟ್ ಅಂತ ಹೇಳಿದರು. ಅದನ್ನು ಕೇಳಿ ನನಗೆ ತಲೆ ತಿರುಗಿದಂತಾಯಿತು. ನನ್ನ ಗಂಡ ಕಳೆದ 3-4 ತಿಂಗಳಿನಿಂದ ನನ್ನ ಜೊತೆ ಇರಲಿಲ್ಲ. ಅಲ್ಲದೆ ತುಂಬ ದೊಡ್ಡ ಸಂಗತಿ ಅಂದರೆ ಅವರು ಇಷ್ಟರವರೆಗೆ ನನ್ನನ್ನು ಮುಟ್ಟಿರಲಿಲ್ಲ. ಹಾಗಾದರೆ ಇದರ ಅರ್ಥ ಮುಖೇಶ್ ನನ್ನ ಜೊತೆ. ಹಾಗಾದರೆ ಯಾವಾಗ, ಹೇಗೆ? ನನಗೆ ಒಂದು ನೆನಪಾಗುತ್ತಿರಲಿಲ್ಲ. ನನ್ನ ಮನಸ್ಸು ಖಾಲಿಯಾಗಿತ್ತು. ಅವನು ಯಾವಾಗ ನನ್ನ ಜೊತೆ ಹೀಗೆ ಮಾಡಿದ ಎಂದು ಯೋಚಿಸಿದಾಗಲೆಲ್ಲ ನನ್ನ ತಲೆ ಕೆಡುತ್ತಿತ್ತು. ನನಗೆ ತುಂಬ ಚಿಂತೆಯಾಗತೊಡಗಿತು. ಯಾಕಂದರೆ ಯಾವತ್ತೂ ಕೂಡ ನಾನು ನಶೆಯ ಪದಾರ್ಥಗಳನ್ನು, ಔಷಧಿಗಳನ್ನು ತೆಗೆದುಕೊಂಡಿರಲಿಲ್ಲ. ಹಾಗೆ ನನಗೆ ಯಾವುದೇ ನಶೆಯ ವಸ್ತುಗಳನ್ನು ಯಾರೂ ಕೂಡ ತಿನ್ನಿಸಲಿಲ್ಲ. ಹಾಗಾದರೆ ಈ ಪ್ರೆಗ್ನೆಂಟ್? ನನಗೆ ಆಗ ನೆನಪಿಗೆ ಬಂತು, ಆ ದಿನ ನನ್ನ ಮನೆಗೆ ಕಳ್ಳರು ಬಂದಿದ್ದಾಗ ನಾನು ಪ್ರಜ್ಞೆ ತಪ್ಪಿದ್ದೆ.
ಅದರ ನಂತರವೇ ಮುಖೇಶ್ನ ವರ್ತನೆಗಳಲ್ಲಿ ತುಂಬ ಬದಲಾವಣೆ ಕಂಡಿತು. ಅವನೇನೋ ಕಳೆದುಕೊಂಡವನಂತೆ ಕುಳಿತಿರುತ್ತಿದ್ದ, ತುಂಬ ಮೌನವಾಗಿರುತ್ತಿದ್ದ. ಅವನೇನಾದರೂ ಆ ರಾತ್ರಿ ನನ್ನ ಜೊತೆ? ಈ ಯೋಚನೆ ನನ್ನ ತಲೆಗೆ ಬರುತ್ತಲೇ ನಾನು ನಿಂತ ಭೂಮಿಯು ಕುಸಿದ ಹಾಗೆ ಆಗಿತ್ತು. ನಾನು ಪ್ರಜ್ಞೆಯಲ್ಲಿ ಇಲ್ಲ ಎಂಬ ಕಾರಣವನ್ನು ಇಟ್ಟುಕೊಂಡು ಮುಖೇಶ್ ಅದರ ಲಾಭವನ್ನು ಪಡೆದುಕೊಂಡನೆ. ನನಗೆ ಅವನ ಆಸರೆ ಅಗತ್ಯವಿದ್ದಾಗ ಅವನಂತಹ ಪರಿಸ್ಥಿತಿಯಲ್ಲಿ ನನ್ನೊಂದಿಗೆ ಈ ರೀತಿ. ನಾನು ನನ್ನ ಹರಿಯುತ್ತಿರುವ ಕಣ್ಣೀರನ್ನು ಒರೆಸಿ ಡಾಕ್ಟರ್ ಕೋಣೆಯಿಂದ ಹೊರಗೆ ಬಂದೆ. ಅವನು ನನ್ನ ಎದುರು ಕುಳಿತಿದ್ದ. ನನ್ನನ್ನು ನೋಡಿ ನನ್ನ ಹತ್ತಿರ ಬಂದು ಕೇಳಿದ, ಏನಾಯ್ತು? ಡಾಕ್ಟರ್ ಏನಂದ್ರು? ನಾನು ಅವನಿಗೆ ಯಾವ ಉತ್ತರವನ್ನು ನೀಡಲಿಲ್ಲ. ಅಲ್ಲದೆ ನಾನು ಅವನಿಗೆ ಯಾವ ಉತ್ತರ ಕೊಡಬಲ್ಲೆ? ನಾನು ಮನೆಗೆ ಹೋದ ನಂತರ ನನ್ನೊಂದಿಗೆ ನೀನು ಈ ರೀತಿ ಯಾಕೆ ನಡೆದುಕೊಂಡೆ ಎಂದು ಕೇಳಬೇಕೆಂದಿದ್ದೆ. ನಾನು ಅವನ ಅಣ್ಣನ ಹೆಂಡತಿಯಾಗಿದ್ದೆ. ಅವನಿಗೆ ನಾಚಿಕೆ ಆಗಬೇಕಿತ್ತು ಇದನ್ನೆಲ್ಲವನ್ನು ಮಾಡುವಾಗ. ಆದರೆ ನಾನು ಮನೆಗೆ ಹೋದ ನಂತರವಂತೂ ನನ್ನ ತಲೆ ಮೇಲೆ ಪರ್ವತವೇ ಬಿದ್ದ ಹಾಗೆ ಅನ್ನಿಸ್ತು. ಯಾಕಂದ್ರೆ ಎದುರುಗಡೆ ಸೌರಭ್ ನಗುತ್ತಾ ನಿಂತು ಹೇಗೆ ಅನ್ನಿಸ್ತು ನನ್ನ ಸರ್ಪ್ರೈಸ್ ಎಂದು ಕೇಳುತ್ತಿದ್ದ. ನಾನು ಅವನನ್ನು ನೋಡಿ ಕಲ್ಲಾಗಿ ಬಿಟ್ಟಿದ್ದೆ. ನನ್ನ ಹೃದಯ ಬಡಿಯುವುದನ್ನೇ ನಿಲ್ಲಿಸಿತು. ಆದರೆ ಸೌರಭ್ನನ್ನು ನೋಡಿ ಮುಖೇಶ್ ಹೆಚ್ಚು ಚಿಂತೆಯಲ್ಲಿರುವಂತೆ ನನಗೆ ಕಂಡಿತು. ನಾನು ಸೌರಭ್ನ ಹತ್ತಿರ ಹೋದೆ. ನಾನು ಆ ಸಮಯ ನನ್ನೊಳಗೆ ತುಂಬಾ ದುಃಖಿತಳಾಗಿದ್ದೆ ಹಾಗೂ ನನ್ನ ಹೃದಯ ಚೂರು ಚೂರಾಗಿತ್ತು. ನಾನು ಏನು ಮಾಡಬೇಕೆಂದೇ ನನಗೆ ಅರ್ಥವಾಗಲಿಲ್ಲ. ನಾನು ಸೌರಭ್ನನ್ನು ತಬ್ಬಿಕೊಂಡು ಅಳುತ್ತಿದ್ದೆ. ನಾನು ಅವರಲ್ಲಿ ಹೇಗೆ ಹೇಳಲಿ, ನಿಮ್ಮ ತಮ್ಮ ನನ್ನ ಜೀವನವನ್ನೇ ಹಾಳು ಮಾಡಿದ ಎಂದು? ನಾನು ನನ್ನ ಕಷ್ಟದ ಸಮಯದಲ್ಲಿ ಅವನ ಹತ್ತಿರ ಹೋಗಿದ್ದೆ. ಯಾಕಂದ್ರೆ ಅವನು ನನಗೆ ಆಸರೆ ನೀಡಬಹುದೆಂಬ ಭರವಸೆಯಿಂದ. ಆದರೆ ನನಗೆ ಗೊತ್ತಿರಲಿಲ್ಲ ಅವನು ನನ್ನನ್ನು ಈ ರೀತಿ ಸರ್ವನಾಶ ಮಾಡುತ್ತಾನೆ ಎಂದು. ಸೌರಭ್ ನನ್ನ ತಲೆ ಸವರುತ್ತಾ ಹೇಳಿದ, ನಾನು ಬಂದೆ ಎಂದು ನೀನು ಸಂತೋಷ ಪಡಬೇಕು, ಆದರೆ ನೀನು ಯಾಕೆ ಅಳುತ್ತಿದ್ದಿ ಎಂದು ಕೇಳುತ್ತಲೇ ಇದ್ದ. ಆಗ ಅದೇ ಕ್ಷಣ ಆದಂತಹ ಘಟನೆಯನ್ನು ನೋಡಿ ನನ್ನ ಕಣ್ಣ ಕೆಳಗೆ ಆಕಾಶ ಭೂಮಿ ಒಂದಾಗುತ್ತಿವೆಯೇನು ಎಂದು ಅನ್ನಿಸ್ತು. ಯಾಕಂದ್ರೆ ಸ್ವಲ್ಪ ಹೊತ್ತಲ್ಲೇ ಮುಖೇಶ್ ಸಹ ಸೌರಭ್ನ ಹತ್ತಿರ ಬಂದಿದ್ದ. ಆದರೆ ಅದರ ನಂತರ ಅವನು ಮಾಡಿದಂತಹ ವರ್ತನೆಯನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ. ಅವನು ನನ್ನ ರೆಟ್ಟೆಯನ್ನು ಹಿಡಿದು ಒಮ್ಮೆಲೆ ಸೌರಭ್ನಿಂದ ನನ್ನನ್ನು ದೂರ ಮಾಡಿದ. ಇದನ್ನು ನೋಡಿ ಸೌರಭ್ಗೂ ಆಶ್ಚರ್ಯವಾಗಿತ್ತು. ನನ್ನನ್ನು ಸೌರಭ್ನಿಂದ ಹಿಂದಕ್ಕೆ ಮಾಡಿ ದೂರ ಇರು ಇವನಿಂದ ಎಂದು ಮುಖೇಶ್ ಗಂಭೀರವಾಗಿ ನನ್ನಲ್ಲಿ ಹೇಳಿದ. ಆಗ ಸೌರಭ್ ಅವನೊಂದಿಗೆ ಕೋಪದಿಂದಲೇ, ಇದೆಂಥ ಅಸಭ್ಯವಾದ ವರ್ತನೆ ನಿನ್ನದು, ಅಲ್ಲದೆ ಇದೇನು ಹೇಳ್ತಿದ್ದಿ ನೀನು ಎಂದು ಅವನು ಕೇಳಿದಾಗ ಅದರ ನಂತರ ಮುಖೇಶ್ ಹೇಳಿದ ಮಾತನ್ನು ಕೇಳಿ ನನಗೆ ನಿಂತ ಭೂಮಿಯೇ ಕುಸಿದ ಹಾಗಾಯಿತು. ನಾನು ಏನು ಮಾಡುತ್ತಿದ್ದೇನೆ ಹಾಗೂ ನಾನು ಏನು ಹೇಳುತ್ತಿದ್ದೇನೆ ಎಂದು ನಿಮಗೆ ಚೆನ್ನಾಗೇ ತಿಳಿದಿದೆ. ಇವಳು ನನ್ನ ಪತ್ನಿ, ನಿನ್ನದಲ್ಲ. ಅಲ್ಲದೆ ಈ ಮಾತು ನೀನು ಯಾವತ್ತೂ ಮರಿಬಾರ್ದು. ಯಾಕಂದ್ರೆ ಇವಳು ನನ್ನ ಪತ್ನಿ ಆಗಿರೋದ್ರಿಂದ ನಿನ್ನಿಂದ ಇವಳನ್ನು ದೂರನೇ ಇರಿಸು. ಅವಳ ಹತ್ತಿರ ಹೋಗುವ ಪ್ರಯತ್ನವನ್ನು ಮಾಡಬೇಡ ಎಂದ. ಮುಖೇಶ್ನ ಬಾಯಿಂದ ಇಂತಹ ಪದಗಳನ್ನು ಕೇಳಿ ನಾನು ಆಶ್ಚರ್ಯದಿಂದ ಒಮ್ಮೆ ಮುಖೇಶ್ನನ್ನು ಹಾಗೂ ಮತ್ತೊಮ್ಮೆ ಸೌರಭ್ನ ಮುಖವನ್ನು ನಾನು ನೋಡುತ್ತಲೇ ಇದ್ದೆ. ಮುಖೇಶ್ನ ಮಾತುಗಳನ್ನು ಕೇಳಿ ಬಹುಶಃ ಸೌರಭ್ ಅವನ ಕುತ್ತಿಗೆಯನ್ನು ಹಿಸುಕೇ ಬಿಡುತ್ತಾನೆ ಎಂದು ನನಗನ್ನಿಸ್ತು. ಆದರೆ ಸೌರಭ್ನಿಂದ ಅಂತಹ ಯಾವುದೇ ವರ್ತನೆಗಳು ನನಗೆ ಕಾಣಲಿಲ್ಲ. ಅವನು ಮೌನವಾಗಿ ನಿಂತಿದ್ದ. ಅಲ್ಲದೆ ಅವನ ಮುಖವು ಕಳೆಗುಂದಿದಂತಿತ್ತು. ಆಗ ಮುಖೇಶ್ ಪುನಃ ಹೇಳಿದ, ನೆನ್ಪಿದ್ಯಾ ನಿನ್ಗೆ? ಮದುವೆಯ ದಿನ ನಿನ್ನ ಜಾಗದಲ್ಲಿ ನಾನು ಮುಖಕ್ಕೆ ಬಾಸಿಂಗವನ್ನು ತೊಟ್ಟು ಸಪ್ತಪದಿ ತುಳಿದೆ. ಮದುವೆಯ ಏನೆಲ್ಲ ವಿಧಿವಿಧಾನಗಳು ಮಂತ್ರಗಳು ಇತ್ತೋ ಅದನ್ನು ಪಂಡಿತರು ನನ್ನ ಮತ್ತು ರಾಣಿಯ ಮಧ್ಯೆ ಮಾಡಿರುವಂಥದ್ದು. ಆಗ ರಾಣಿ ಕೈ ನನ್ನ ಕೈಯ ಮೇಲೆ ಇತ್ತು, ನಿನ್ನ ಕೈಯಲ್ಲ. ನೀನಂತೂ ರಾಣಿಯನ್ನು ಮದುವೆ ಆಗಲು ನಿರಾಕರಿಸಿದೆ. ಆದರೆ ಇದು ಸತ್ಯ. ನೀನು ಹೇಳಿದಂತೆ ನಾನು ನಿನ್ನ ಜಾಗದಲ್ಲಿ ಕುಳಿತಿದ್ದೆ. ಹೌದು, ಅದು ಬೇರೆ ಮಾತು. ಯಾಕಂದ್ರೆ ನಿನಗೆ ರಾಣಿ ಇಷ್ಟ ಇರಲಿಲ್ಲ. ನೀನು ವಿದೇಶಕ್ಕೆ ಹೋಗ್ಬೇಕೆಂದಿದ್ದೆ. ಅಲ್ಲೇ ಇರುವಂತಹ ಒಂದು ಹುಡುಗಿಯನ್ನು ಪ್ರೀತಿಸಿ ಅವಳನ್ನೇ ಮದುವೆ ಆಗ್ಬೇಕೆಂದಿದ್ದೆ. ಅದಕ್ಕೋಸ್ಕರ ನೀನು ಈ ದೇಶವನ್ನು, ಈ ಮದುವೆಯನ್ನು ಎಲ್ಲ ಬಿಟ್ಟು ಓಡಿ ಹೋಗಿದ್ದೆ. ಇದೇ ರೀತಿ ಹೇಳಿದ್ದಲ್ವಾ ನೀನು ನನ್ನಲ್ಲಿ ಯಾವತ್ತು? ನೀನು ಈಗ ಸದ್ಯಕ್ಕೆ ರಾಣಿಯನ್ನು ಮದುವೆ ಆಗು. ಯಾಕಂದ್ರೆ ನಾನು ಇನ್ನು ಮುಂದೆ ಇಲ್ಲಿಗೆ ವಾಪಸ್ ಬರೋದಿಲ್ಲ. ಸ್ವಲ್ಪ ಸಮಯ ಕಳೆದ ಮೇಲೆ ನೀನು ರಾಣಿಗೆ ಡಿವೋರ್ಸ್ ನೀಡು. ಈ ನಾಟಕವು ಕೊನೆಗೊಳ್ಳುತ್ತದೆ ಅಂತ ಹೇಳಿದ್ದೆ ತಾನೆ ನೀನು. ಮತ್ತ್ಯಾಕೆ ಈಗ ವಾಪಸ್ ಬಂದಿದ್ದಿ ಹೇಳು? ನಿನ್ಗೆ ವಿದೇಶಿ ಹುಡುಗಿ ಇಷ್ಟವಾಗಿದ್ದಳಲ್ವಾ? ಅವಳನ್ನೇ ಮದುವೆ ಆಗ್ಬೇಕೆಂದಿದ್ದೆ. ಈಗೇನಾಯ್ತು? ಒಬ್ನೇ ಯಾಕೆ ಬಂದಿದ್ಯಾ? ಅವಳನ್ನು ಮದುವೆ ಆಗ್ಲಿಲ್ವಾ ಎನ್ನುತ್ತಾ ಮುಖೇಶ್ ಸೌರಭ್ನೊಂದಿಗೆ ಮೇಲಿಂದ ಮೇಲೆ ಪ್ರಶ್ನೆ ಕೇಳುತ್ತಿದ್ದ. ಇದೆಲ್ಲವನ್ನು ಕೇಳಿ ನೋವಲ್ಲಿದ್ದ ನಾನು ಎಲ್ಲವನ್ನೂ ಒಂದು ಸಲ ಮರೆತು ಬಿಟ್ಟು ಕಲ್ಲಾಗಿ ನಿಂತು ಬಿಟ್ಟಿದ್ದೆ. ಇದೇನು ಕೇಳುತ್ತಿದ್ದೇನೆ ನಾನು? ಆಗ ಸೌರಭ್ ಹೇಳತೊಡಗಿದ, ನನಗೆ ಆ ಹುಡುಗಿ ದ್ರೋಹ ಮಾಡಿದ್ಲು, ಹಾಗಾಗಿ ವಾಪಸ್ ಬಂದೆ. ನೀನೊಂದು ಕೆಲಸ ಮಾಡು, ನೀನು ರಾಣಿಗೆ ಡಿವೋರ್ಸ್ ನೀಡು, ನಾನು ಅವಳನ್ನು ಮದುವೆ ಆಗುತ್ತೇನೆ ಎಂದ. ಇದನ್ನು ಕೇಳಿ ನನಗೆ ಅನ್ನಿಸ್ತು, ನಾನೇನು ಆಟದ ವಸ್ತುನಾ? ಅವರಿಬ್ಬರ ಮಾತುಗಳನ್ನು ಕೇಳಿ ನಾನು ಅವರಲ್ಲಿ ಕೇಳಿದೆ, ಯಾರಾದರೂ ನನಗೆ ಹೇಳ್ತೀರಾ? ನನಗೆ ಗೊತ್ತಿಲ್ಲದೆ ಅಣ್ಣ ತಮ್ಮ ಸೇರಿ ನನ್ನೊಂದಿಗೆ ಯಾವ ಆಟವನ್ನು ಆಡುತ್ತಿದ್ದೀರಿ? ಒಬ್ಬ ಪ್ರಪಂಚದ ಎದುರು ನನ್ನೊಂದಿಗೆ ಮದುವೆ ಆಗುತ್ತಾನೆ. ಯಾಕಂದ್ರೆ ಅವನ ಅಮ್ಮ ಬಾಲ್ಯದಿಂದಲೇ ನನ್ನ ಹೆಸರನ್ನು ಅವನ ಹೆಸರೊಂದಿಗೆ ಸೇರಿಸಿ ಬಿಟ್ಟಿದ್ದಾರೆ. ಹಾಗೂ ನಂತರ ಅವನು ನನ್ನನ್ನು ಮುಟ್ಟದೆಯೇ ನಾನು ಬರುವವರೆಗೂ ನೀನು ಕಾಯುತ್ತಿರು ಅಂತ ಹೇಳಿ ಬೇರೆ ದೇಶಕ್ಕೆ ಹೊರಟು ಹೋಗುತ್ತಾನೆ. ಇನ್ನೊಬ್ಬ ಬಂದು ನನ್ನ ಜೊತೆ ಸಮಯ ಕಳೆಯುತ್ತಾನೆ.
ನನ್ನಲ್ಲಿ ಹೇಳದೆ ಕೇಳದೆ ನನ್ನೊಂದಿಗೆ ಸಂಬಂಧವನ್ನು ಬೆಳೆಸುತ್ತಿದ್ದಾನೆ. ನಾನು ಮಾನಸಿಕವಾಗಿ ನೋವಲ್ಲಿ ನರಳುತ್ತಿದ್ದೆ. ಯಾಕಂದರೆ ಮೈದು ನನ್ನ ಕಾಮದ ಗುರುತುಗಳನ್ನು ನನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಆಸ್ಪತ್ರೆಯಿಂದ ಹಿಂತಿರುಗಿ ಬಂದಿದ್ದೆ. ಇಲ್ಲಿ ನೋಡಿದರೆ ನನ್ನ ಜೊತೆ ಯಾವ ದುಷ್ಕೃತ್ಯದ ಆಟವನ್ನು ಆಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಎಂದೆ. ನನ್ನ ಮಾತುಗಳನ್ನು ಕೇಳಿ ಮುಖೇಶ್ ಹಾಗೂ ಸೌರಭ್ ಇಬ್ಬರು ಆಶ್ಚರ್ಯಪಟ್ಟರು. ನಾನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ನಾನು ನನ್ನ ಪರ್ಸಲ್ಲಿದ್ದ ಆ ರಿಪೋರ್ಟನ್ನು ತೆಗೆದು ಅವರಿಬ್ಬರ ಮುಖಕ್ಕೆ ಹೊಡೆದು ಬಿಸಾಕಿದೆ. ಆಗ ಸೌರಭ್, ಇದು ನೀನೇ ಏನು ಮಾಡಿದ್ದಿ? ನಿನಗೆ ನಾಚಿಕೆ ಆಗಲಿಲ್ವಾ ಎಂದು ಮುಖೇಶ್ನಲ್ಲಿ ಕೇಳಿದ. ಆಗ ಮುಖೇಶ್ ಗಂಭೀರ ಹಾಗೂ ವೇಗವಾದ ಪದಗಳೊಂದಿಗೆ ಹೇಳಿದ, ಇದು ನನ್ನ ಪತ್ನಿ. ಅದಕ್ಕೋಸ್ಕರ ನನಗೆ ನನ್ನ ಯಾವುದೇ ಕೆಲಸಗಳ ಮೇಲೆ ನಾಚಿಕೆ ಇಲ್ಲ. ನಾನು ರಾಣಿಯೊಂದಿಗೆ ಮದುವೆ ಆಗುವಾಗ ನನ್ನ ಮನಸ್ಸಲ್ಲಿ ರಾಣಿಯ ಬಗ್ಗೆ ಅಂತಹ ಯಾವುದೇ ಭಾವನೆಗಳು ಇರಲಿಲ್ಲ ಎಂಬುದು ಬೇರೆ ಮಾತು. ಆದರೆ ಈಗ ನಾನು ರಾಣಿಯನ್ನು ಪ್ರೀತಿಸುತ್ತಿದ್ದೇನೆ. ಅವಳನ್ನು ಬಿಟ್ಟು ನಾನು ಜೀವಂತವಾಗಿ ಇರೋದಿಲ್ಲ ಎಂದು ಹೇಳುತ್ತಾ ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಮನೆಯಿಂದ ಹೊರಗೆ ಕರೆದುಕೊಂಡು ಹೋದ. ನಾನು ಹೇಳಿದೆ, ನನ್ನ ಕೈ ಬಿಡು, ನಾನು ನಿನ್ನೊಂದಿಗೆ ಇರುವುದಿಲ್ಲ. ನೀನು ನನಗೆ ಗೊತ್ತಿಲ್ಲದಂತೆ ನನ್ನನ್ನು ಮೋಸದಿಂದ ಮದುವೆಯಾದೆ. ನಂತರ ನಾನು ಪ್ರಜ್ಞೆ ಇಲ್ಲದಾಗ ಅದರ ಲಾಭವನ್ನು ಪಡೆದೆ ಎಂದೆಲ್ಲ ನಾನು ಹೇಳುತ್ತಿದ್ದೆ. ಆದರೆ ಮುಖೇಶ್ ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಅವನು ನನ್ನನ್ನು ಹಳ್ಳಿಗೆ ಕರೆದುಕೊಂಡು ಹೋದ. ನಂತರ ಮುಖೇಶ್ ಅಲ್ಲಿ ಹೋಗಿ ನನ್ನ ಅತ್ತೆಗೆ ಹಾಗೂ ನನ್ನ ಅಪ್ಪ ಅಮ್ಮನಿಗೆ ಎಲ್ಲ ವಿಷಯಗಳನ್ನು ಹೇಳಿದ. ಆಗ ಅವರೆಲ್ಲರೂ ಸೌರಭ್ಗೆ ಹಾಗೂ ಮುಖೇಶ್ನಿಗೆ ತುಂಬ ಕೆಟ್ಟದಾಗಿ ಬೈದಿದ್ದರು. ಸೌರಭ್ನ ಜೊತೆ ನನ್ನ ಅತ್ತೆ ಮಾತನಾಡೋದನ್ನೇ ಬಿಟ್ಟು ಬಿಟ್ಟಿದ್ದರು. ಸೌರಭ್ ಊರಿಗೆ ಬರಲಿಲ್ಲ. ಅವನು ಅದೇ ಫ್ಲ್ಯಾಟಲ್ಲಿದ್ದುಕೊಂಡು ಅಲ್ಲೇ ಕೆಲಸ ಮಾಡ್ತಿದ್ದ. ಇಲ್ಲಿ ಮುಖೇಶ್ ನನ್ನನ್ನು ಜೋಪಾನವಾಗಿ ನೋಡ್ತಿದ್ದ. ಆದರೆ ನಾನು ಅವನೊಂದಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ. ಅವನು ನನ್ನ ಯಾವುದೇ ಮಾತುಗಳಿಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ನನ್ನನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ. ಆದರೆ 6 ತಿಂಗಳು ಕಳೆದು ನಾನು ಒಂದು ಜೀವವಿಲ್ಲದ ಮಗುವಿಗೆ ಜನ್ಮ ನೀಡಿದೆ. ತಿಂಗಳು ತುಂಬುವುದರ ಮೊದಲೇ ಆ ಮಗು ನನ್ನ ಹೊಟ್ಟೆಯಲ್ಲಿ ಪ್ರಾಣ ಬಿಟ್ಟಿತ್ತು. ನಾನು ಯಾವಾಗ ನಗರದಿಂದ ಹಳ್ಳಿಗೆ ಬಂದೆನೋ ನನಗೆ ಸರಿಯಾಗಿ ತಿನ್ನಲಾಗುತ್ತಿರಲಿಲ್ಲ. ತುಂಬ ಚಿಂತೆಗಳು ಕಾಡುತ್ತಿತ್ತು. ಅಲ್ಲದೆ ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ. ಬಹುಶಃ ಇದರಿಂದಾಗಿ ನನಗೆ 6 ತಿಂಗಳಲ್ಲೇ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಸಮಯಕ್ಕಿಂತ ಮೊದಲು ಆ ಮಗು ಜನಿಸಿದ್ದರಿಂದ ಅದು ನನ್ನನ್ನು ಬಿಟ್ಟು ಹೋಗಿತ್ತು. ಹೀಗಾಗಿ ನನ್ನ ಆರೋಗ್ಯವು ತುಂಬ ಕೆಟ್ಟಿತ್ತು. ಆಗ ಮುಖೇಶ್ ನನ್ನನ್ನು ನಗರದಲ್ಲಿರುವ ಒಂದು ದೊಡ್ಡ ಆಸ್ಪತ್ರೆಯಲ್ಲಿರುವ ಡಾಕ್ಟರ್ಗೆ ತೋರಿಸಿದ. ನಂತರ ಸರಿಯಾದ ಚಿಕಿತ್ಸೆಯಿಂದಾಗಿ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಕಂಡಿತು. ನಾನು ನನ್ನ ಆರೋಗ್ಯವನ್ನು ಸಂಪೂರ್ಣವಾಗಿ ಸಂಭಾಳಿಸುವ ಹೊತ್ತಿಗೆ ಮುಖೇಶ್ ನನ್ನ ಎದುರು DNA ರಿಪೋರ್ಟ್ ಅನ್ನು ಇಟ್ಟ. ಅದರಿಂದ ಏನು ಸಾಬೀತಾಯಿತೆಂದರೆ ಈ ಮಗು ಮುಖೇಶ್ನದ್ದು ಕೂಡ ಅಲ್ಲ. ಅವನು ನನ್ನಲ್ಲಿ ಹೇಳಿದ. ಆ ರಾತ್ರಿ ಮನೆಗೆ ಕಳ್ಳರು ಬಂದಾಗ ಅವರು ನನ್ನ ಕೈಗೆ ಗುಂಡನ್ನು ಹಾರಿಸಿ ನನ್ನ ತಲೆಗೆ ಪಿಸ್ತೂಲಿನಿಂದ ಹೊಡೆದಿದ್ದರು. ಹಾಗಾಗಿ ನಾನು ಪ್ರಜ್ಞೆ ತಪ್ಪಿದೆ. ಮತ್ತೆ ನನಗೆ ಗೊತ್ತಾಗ್ಲಿಲ್ಲ ಅಲ್ಲಿ ಏನು ನಡೆಯಿತು ಅಂತ. ನನಗೆ ಪ್ರಜ್ಞೆ ಬಂದಾಗ ಅವರಿಬ್ರು ಅಲ್ಲಿಂದ ಹೋಗಿದ್ದರು. ಕೋಣೆಯ ಬಾಗಿಲು ತುಂಡಾಗಿತ್ತು. ನಾನು ಬೇಗನೆ ಕೋಣೆಗೆ ಬಂದು ನೋಡಿದಾಗ ನಿನ್ನ ಪರಿಸ್ಥಿತಿಯನ್ನು ನೋಡಿ ನನಗೆ ಅರ್ಥವಾಯಿತು. ಅವರು ನಿನ್ನೊಂದಿಗೆ ಏನೋ ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ ಅಂತ. ಆಮೇಲೆ ನಾನೇ ನಿನ್ನ ಬಟ್ಟೆಗಳನ್ನೆಲ್ಲ ಸರಿ ಮಾಡಿದೆ. ಯಾಕಂದ್ರೆ ನೀನು ಅಂತಹ ಒಂದು ಪರಿಸ್ಥಿತಿಯಲ್ಲಿದ್ದೆ. ನಂತರ ನೀನು ತೋರಿಸಿದ ರಿಪೋರ್ಟ್ ಅನ್ನು ನೋಡಿ ನನಗೆ ಅರ್ಥವಾಗಿತ್ತು. ಹಾಗಾಗಿ ನಾನೇ ನಿನ್ನನ್ನು ನನ್ನವಳನ್ನಾಗಿ ಮಾಡುತ್ತೇನೆ ಎಂದು ನಿರ್ಧರಿಸಿದೆ. ಯಾಕಂದ್ರೆ ಇದ್ಯಾವುದರಲ್ಲೂ ನಿನ್ನ ತಪ್ಪು ಇರಲಿಲ್ಲ. ಇದೊಂದು ಆಕಸ್ಮಿಕ ಘಟನೆ ಎಂದ. ಅವನು ಇವೆಲ್ಲವುಗಳನ್ನು ಹೇಳುವಾಗ ನಾನು ಕಲ್ಲಿನಂತಾಗಿ ಅವನನ್ನೇ ನೋಡುತ್ತಿದ್ದೆ. ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಕಿರುಚಿಕೊಂಡು ಕಣ್ಣೀರು ಹಾಕಲೆ ಅಥವಾ ಆ ದೇವರಿಗೆ ಕೃತಜ್ಞತೆ ಸಲ್ಲಿಸಲೆ ಎಂದು. ಯಾಕಂದ್ರೆ ನನಗೆ ಮುಖೇಶ್ನ ರೂಪದಲ್ಲಿ ಒಬ್ಬ ಒಳ್ಳೆಯ ಪತಿಯನ್ನು ದೇವರು ನೀಡಿದ್ದಾನೆ. ನನ್ನ ಕಣ್ಣುಗಳಿಂದ ಹರಿಯುವ ಕಣ್ಣೀರನ್ನು ಕಂಡು ಮುಖೇಶ್ ನನ್ನ ಹತ್ತಿರ ಬಂದು ಅವನು ನನ್ನ ಕಣ್ಣೀರನ್ನು ಒರೆಸಿದ. ನಂತರ ನನ್ನ ತಲೆಯನ್ನು ಅವನ ಕುತ್ತಿಗೆಯಲ್ಲಿ ಇರಿಸಿದ. ಮುಖೇಶ್ನ ಸ್ಪರ್ಶದಿಂದಾಗಿ ನಾನು ಇನ್ನೂ ಕೂಡ ನರಳಿ ನರಳಿ ಅತ್ತೇ ಬಿಟ್ಟೆ. ನಾನು ಮುಖೇಶ್ನಲ್ಲಿ ಹೇಳಿದೆ, ಮುಖೇಶ್, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ತುಂಬ ನೀಚ ಮನುಷ್ಯ ಎಂದುಕೊಂಡಿದ್ದೆ. ಆದರೆ ನಿನ್ನಲ್ಲಿರುವಂತಹ ಅತ್ಯುತ್ತಮ ಸ್ವಭಾವವನ್ನು ನಾನು ಯಾರಲ್ಲೂ ನೋಡಿಲ್ಲ. ನನ್ನಿಂದಾಗಿ ನೀನು ಇಷ್ಟು ದಿನ ತುಂಬ ದುಃಖವನ್ನು ಅನುಭವಿಸಬೇಕಾಗಿ ಬಂತು. ಆದರೆ ನೀನು ನನಗೋಸ್ಕರ ಇದೆಲ್ಲವನ್ನು ಸಹಿಸಿಕೊಂಡೆ. ನನ್ನನ್ನು ದಯವಿಟ್ಟು ಕ್ಷಮಿಸು ಮುಖೇಶ್. ಅವನು ನನ್ನ ಬೆನ್ನನ್ನು ಪ್ರೀತಿಯಿಂದ ಸವರಿ ಸಮಾಧಾನ ಪಡಿಸುತ್ತಾ ಹೇಳಿದ, ನೀನು ಕ್ಷಮೆ ಕೇಳುವ ಅಗತ್ಯವಿಲ್ಲ. ನಾನು ಯಾವತ್ತೂ ಕೂಡ ನಿನ್ನ ಬಗ್ಗೆ ತಪ್ಪಾಗಿ ಯೋಚಿಸಲಿಲ್ಲ. ನನಗೆ ಗೊತ್ತಿದೆ ನೀನು ನನ್ನೊಂದಿಗೆ ಹೇಗೆಲ್ಲ ನಡೆದುಕೊಂಡಿದ್ಯೋ ಅದು ಸಾಮಾನ್ಯವಾಗಿರುವಂಥ ವಿಷಯವಾಗಿದೆ. ನಿನ್ನ ಜೊತೆ ಏನೆಲ್ಲ ಆಗಿದೆಯೋ ಅದನ್ನು ಯಾವ ಹುಡುಗಿಯೂ ಕೂಡ ಸಹಿಸಲು ಸಾಧ್ಯವಿಲ್ಲ ಎನ್ನುತ್ತಿದ್ದ. ಅವನ ಮಾತುಗಳನ್ನು ಕೇಳಿ ನನ್ನ ಕಣ್ಣಲ್ಲಿ ನೆಮ್ಮದಿಯ ಕಣ್ಣೀರು ಬಂದಿತ್ತು. ನನ್ನ ಹೃದಯದಲ್ಲಿ ಮುಖೇಶ್ನಿಗಾಗಿ ತುಂಬ ಪ್ರೀತಿ ಉಕ್ಕಿ ಬರ್ತಿತ್ತು. ಮನೆಗೆ ಹೋದ ನಂತರ ಅವನು ನನ್ನನ್ನು ಜೋಪಾನವಾಗಿ ತುಂಬ ಕಾಳಜಿಯಿಂದ ನೋಡಿಕೊಂಡ. ಅದರ ನಂತರ ನಾನು ಮೊದಲಿನ ಹಾಗೆ ಆರೋಗ್ಯವಂತಳಾದೆ. ನಂತರ ನಾನು ಸಂತೋಷದಿಂದಲೇ ನನ್ನ ಮುಖೇಶ್ನಿಗೆ ನನ್ನ ಹೃದಯಾಂತರಾಳದಿಂದ ಪತಿಯ ಸ್ಥಾನವನ್ನು ನೀಡಿದೆ. ನಾವಿಬ್ಬರು ಎಷ್ಟೊಂದು ಪ್ರೀತಿಸುತ್ತಿದ್ದೆವು ಎಂದರೆ ನಮ್ಮನ್ನು ನೋಡಿ ಇನ್ನೊಬ್ಬರು ಕಲಿಯಬೇಕು ಎಂದು ಎಲ್ಲರೂ ಹೇಳುತ್ತಿದ್ದರು. ಮುಖೇಶ್ನ ಜೊತೆ ನಾನು ಈಗ ತುಂಬ ಸಂತೋಷದಲ್ಲಿದ್ದೇನೆ ಹಾಗೂ ಸಂತೋಷದಿಂದಲೇ ನನ್ನ ಜೀವನವನ್ನು ಸಾಗಿಸುತ್ತಿದ್ದೇನೆ. ಗೆಳೆಯರೇ, ಈ ಕಥೆಯನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಹಾಗೂ ಲೈಕ್ ಕೊಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ.
ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು.